ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇದ್ದೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ವೆಲ್ಕಮ್. ಹೈ ಪ್ರಿಸ್ಟೆಸ್ 392. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಅದಕ್ಕೊಂದು ಕ್ಷಣ ಸಾಕಲ್ವಾ? ಅಂಡ್ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಅಂಡ್ ಇದು ಎನರ್ಜೀಸ್ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಅಂಡ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಫೈಲ್ 1 ಮತ್ತೆ ಫೈಲ್ 2 ಇರುತ್ತೆ ನಿನ್ ರೀಡಿಂಗ್ಸ್ ಅಲ್ಲಿ. ಯಾವತ್ತುವೆ ನಿನ್ಗೆ ಯಾವ ಫೈಲ್ ತುಂಬಾ ರೆಸೊನೇಟ್ ಆಗುತ್ತೆ ಆ ಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಆ ಫೈಲ್ ನ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ? ಎರಡು ಫೈಲ್ ರೆಸೊನೇಟ್ ಆದ್ರೆ ಎರಡೂನು ನೋಡ್ಬೋದು, ತೊಂದ್ರೆ ಇಲ್ಲ. ಮತ್ತೆ ನನ್ನ ರೀಡಿಂಗ್ ಯಾವತ್ತು ಟೈಮ್ಲೆಸ್ ಆಗಿರುತ್ತೆ. ನಿಮ್ಗೆ ನನ್ನ ರೀಡಿಂಗ್ ಯಾವತ್ ಸಿಗುತ್ತೋ ಅವತ್ತು ರೆಸೊನೇಟ್ ಆಗುತ್ತೆ. ಅಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಅನ್ವಯ ಅಷ್ಟನ್ನ ಮಾತ್ರ ತಗೊಳ್ಳಿ. ನಾನು ಪರ್ಸನಲ್ ರೀಡಿಂಗ್ ಶುರು ಮಾಡಿದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ನನಗೆ ವಾಟ್ಸಪ್ ಮಾಡಿ, ಐ ವಿಲ್ ರಿಪ್ಲೈ. ಡೈರೆಕ್ಟ್ ಕಾಲ್ ಬೇಡ, ವಾಟ್ಸಪ್ ಮಾಡಿ, ಓಕೆನಾ? ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಹಗ್ಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ರೀಡಿಂಗ್ಸ್ ವರ್ಗು ಬಂದಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅದಕ್ಕಿಂತ ಮುಂಚೆ ಫೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 1. ಓಕೆ ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿ ಈ ಸಮಯದಲ್ಲಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಏಟ್ ಆಫ್ ಕಪ್ಸ್, ಫೋರ್ ಆಫ್ ಸೋರ್ಡ್ಸ್, ಏಸ್ ಆಫ್ ಕಪ್ಸ್, Knight of Pentacles, the World card. Okay. ಗೈಸ್, ಅವರು ಈ ಸಮಯದಲ್ಲಿ ಈ ಕನೆಕ್ಷನ್ ಕಡೆ ಫೋಕಸ್ ಮಾಡಕ್ ಅವ್ರಿಗೆ ಆಗ್ತಿಲ್ಲ. ಯಾವ ಡೈರೆಕ್ಷನ್ ತಗೋಬೇಕು ನಿಮ್ ಕಡೆ ಬರಕ್ಕೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಮತ್ತೆ ಈ ಸಿಚುವೇಶನ್ ಏನಿದೆ, ಕರೆಂಟ್ ಸಿಚುವೇಶನ್, ಅವ್ರಿಗೆ ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ಓಕೆನಾ? ಮೂವ್ ಆನ್ ಆಗ್ಬಿಡ್ಲಾ ಅಂತ ಫೀಲ್ ಆಗುತ್ತೆ ಅವ್ರಿಗೆ, ಓಕೆನಾ? ಒಂದೊಂದ್ಸರಿ ಮೂವ್ ಆನ್ ಆಗ್ಬಿಡ್ಲಾ ಅಂತ ಅನ್ಸುತ್ತೆ. ತುಂಬಾ ಡಿಪ್ರೆಸ್ಡ್ ಆಗಿದ್ದಾರೆ, ಎಮೋಷನಲಿ ಅವ್ರಿಗೆ ಹರ್ಟ್ ಆಗಿದೆ, ಮೆಂಟಲಿ ವೀಕ್ ಆಗಿದ್ದಾರೆ. ಅವ್ರಿಗೆ ಪ್ರೀತಿ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ ಗೈಸ್, ಓಕೆನಾ? ಕಳ್ಕೊಂಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಒಂಟಿಯಾಗಿರೋದು, ಮತ್ತೆ ತುಂಬಾ ನಿಮ್ ಕಡೆ ಎಮೋಷನಲ್ ಫೀಲಿಂಗ್ಸ್ ಇದ್ರೂನು ಫೀಲಿಂಗ್ಸ್ ಇಲ್ಲ ಅನ್ನೋ ತರ ದೂರ ಹೋಗೋದು, ಓಕೆ? ಅಂಡ್ ಅವ್ರಿಗೆ ಕೆರಿಯರ್ ಅಲ್ಲಿ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಏನಾದ್ರೂ ಹೆಲ್ತ್ ಇಶ್ಯೂ ಇರ್ಬೋದು. ಸೊ ನಾನ್ ಮೂವ್ ಆನ್ ಆಗ್ಬಿಡ್ಲಾ ಅಂತ ಅವ್ರಿಗೆ ಯೋಚನೆ. ಎಷ್ಟೇ ಎಮೋಷನಲಿ ನಿಮ್ ಕಡೆ ಅಟ್ಯಾಚ್ ಆಗಿರ್ತವೆ, ತುಂಬಾ ಟೆನ್ಷನ್ ಅಲ್ಲಿ ಇದಾರೆ, ಸ್ಟಕ್ ಆಗಿದ್ದಾರೆ, ಯಾವ್ದೋ ಒಂದು ಇಶ್ಯೂಲಿ ತುಂಬಾ ಸ್ಟಕ್ ಆಗಿದ್ದಾರೆ. ಅವ್ರಿಗೆ ಬ್ರೇಕ್ ಬೇಕು, ಈ ಕನೆಕ್ಷನ್ ಇಂದ ಸ್ವಲ್ಪ ಟೈಮ್ ಬೇಕು, ಮತ್ತೆ ತುಂಬಾ ಪ್ರೆಷರ್ ಅಲ್ಲಿ ಇದಾರೆ. ಈ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಇಂಡಲ್ಜ್ ಆಗಕ್ಕೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಸ್ಟ್ರೆಸ್ಡ್ ಆಗಿದ್ದಾರೆ, ಸ್ಟಕ್ ಆಗಿದ್ದಾರೆ, ತುಂಬಾ ಪ್ರೆಷರ್ ಇದೆ ಅವ್ರ ಸುತ್ತ. ಮತ್ತೆ ಅವ್ರಿಗೆ ಡಿಸೈಡ್ ಮಾಡಕ್ ಆಗ್ತಿಲ್ಲ. ವೇಟಿಂಗ್ ಪೀರಿಯಡ್ ಅಲ್ಲಿ ಇಡೋಣ ಅನ್ನೋ ತರ ಫೀಲ್ ಆಗಿದೆ ಅವ್ರಿಗೆ. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವರು ಈ ಕನೆಕ್ಷನ್ಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ, ಓಕೆನಾ? ಈ ಪ್ರೆಷರು ಮತ್ತೆ ಸ್ಟಕ್ ಸಿಚುವೇಶನ್ ಇಂದ ಈ ರಿಲೇಶನ್ಶಿಪ್ ಅವ್ರು ಏನು ಜಾಸ್ತಿ ಕೊಟ್ಟಿಲ್ಲ. ಆ ಸ್ಟ್ರೆಸ್ ನ ರಿಲೀಸ್ ಮಾಡಿ ಬ್ರೇಕ್ ತಗೊಂಡು
ಅವ್ರನ್ನ ಅವರು ಹೀಲ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದಾರೆ. ನೈಟ್ ಎಲ್ಲ ಅವ್ರು ನಿದ್ರೆ ಮಾಡಲ್ಲ, ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ನಿಮ್ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಏನೋ ಪ್ರಾಬ್ಲಮ್ ಆಗಿದೆ ಅವ್ರ ಲೈಫ್ ಅಲ್ಲಿ, ತುಂಬಾ ಟೆನ್ಷನ್, ಡಿಪ್ರೆಷನ್, ಹರ್ಟ್ ಆಗಿದ್ದಾರೆ, ಪ್ರೀತಿ ಮೇಲೆ ನಂಬಿಕೆ ಕಳ್ಕೊತಾ ಇದಾರೆ, ಮೂವ್ ಆನ್ ಆಗ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ ಈ ಕನೆಕ್ಷನ್ ಅಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ನೀವು ತುಂಬಾ ಸ್ವೀಟು, ಎಮೋಷನಲ್ ವ್ಯಕ್ತಿ, ಪ್ರೀತಿ ಕೊಡೋ ವ್ಯಕ್ತಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ವ್ಯಕ್ತಿ, ಓಕೆನಾ. ನಿಮ್ಮನ್ನ ಆತರ ನೋಡ್ತಾರೆ. ಆದ್ರೆ ನೀವ್ ಏನ್ ಆಫರ್ ಕೊಡ್ತಿದ್ದೀರಾ ಅದನ್ನ ಅವರು ಡಿಲೇ ಮಾಡ್ತಿದ್ದಾರೆ, ಇಸ್ಕೊತಾ ಇಲ್ಲ, ತಗೋತಾ ಇಲ್ಲ. ಯಾಕಂದ್ರೆ ಅವ್ರ ಲೈಫ್ ಅಲ್ಲಿ ಏನೋ ಬ್ಯಾಡ್ ನಡೆದಿದೆ, ಬ್ಯಾಡ್ ನ್ಯೂಸ್, ಅವ್ರಿಗೇನೋ ಬ್ಯಾಡ್ ನ್ಯೂಸ್ ಬಂದಿದೆ ಅಥವಾ ಏನೋ ನಡೆದಿದೆ. ಸೊ ಅವರು ಅವರ ಎಮೋಷನ್ಸ್, ನಿಮ್ ಕಡೆ ಏನ್ ಎಮೋಷನ್ಸ್ ಇದೆ ಅದನ್ನ ಬ್ಲಾಕ್ ಮಾಡ್ಕೊಂಡು ಮೂವ್ ಆನ್ ಆಗ್ಬಿಡ್ಲಾ ಅಂತ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅಥವಾ ಪಾಸ್, ಸ್ವಲ್ಪ ಟೈಮ್ ತಗೊಳ್ಳ ಆ ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಅವ್ರನ್ನ ಅವ್ರು ಹೀಲ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ನೀವು ನಿಮ್ ಎಮೋಷನ್ಸ್ ನ ಓಪನ್ ಆಗಿ ಹೇಳ್ತೀರಾ, ನೀವು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಮತ್ತೆ ನೀವು ಈ ಕನೆಕ್ಷನ್ ಅಲ್ಲಿ ಬೇರೆ ನೆಕ್ಸ್ಟ್ ಸ್ಟೆಪ್ ನೋಡ್ಬೇಕು ಅಂತ ಅನ್ಕೋತಾ ಇದ್ದೀರಾ. ಬಟ್ ಅವರು ಈ ಸಮಯದಲ್ಲಿ ನಿಮ್ಮ ಪ್ರೀತಿನ ಅಥವಾ ನಿಮ್ಮ ರಿಲೇಶನ್ಶಿಪ್ ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿಲಿ ಅವ್ರು ಇಲ್ಲ, ಓಕೆನಾ. ಯಾಕಂದ್ರೆ ಅವ್ರ ಲೈಫಲ್ಲಿ ತುಂಬಾ ಪ್ರೆಷರು, ಸ್ಟಕ್ಡ್, ಅವ್ರಿಗೆ ಬ್ರೇಕ್ ಬೇಕು ಆ ತರ ಫೀಲ್ ಆಗಿದೆ. ಮತ್ತೆ ಪ್ರೀತಿ ಮೇಲೆ ನಂಬಿಕೆ ಕಳ್ಕೊತಾ ಇದಾರೆ. ಅವ್ರ ಲೈಫಲ್ಲಿ ಏನೋ ಒಂದ್ ಸಡನ್ ಚೇಂಜ್ ಆಗಿದೆ, ಅದ್ರಿಂದ ಅವ್ರು ತುಂಬಾ ಸ್ಟೆಪ್ ಬ್ಯಾಕ್ ಮಾಡ್ತಾರೆ, ಅಥವಾ ತರ ಬ್ಲಾಕ್ ಮಾಡ್ಕೊಂಡಂಗೆ, ಎಕ್ಸೆಪ್ಟ್ ಮಾಡದೇ ಇರೋದು ಆ ತರ ಆಗುತ್ತೆ. ನನ್ಗೆ ಎಂ ಲೆಟರ್ ಜಾಸ್ತಿ ಕಾಣಿಸ್ತಾ ಇದೆ, ಓಕೆನಾ. ಎಂ ಲೆಟರ್ ಇದ್ರೆ ಅವರಿಗೆ ಪರ್ಫೆಕ್ಟ್ 100%, ಬೇರೆಯವ್ರಿಗೂ ರೆಸನೇಟ್ ಆಗುತ್ತೆ. ಬಟ್ ಎಂ ಲೆಟರ್ ನಂಗೆ ಜಾಸ್ತಿ ಬರ್ತಾ ಇದೆ. ಅವ್ರಿಗೆ ಏನಕ್ಕೆ ಹಂಗಾಗಿದೆ, ಮೂವ್ ಆನ್ ಆಗ್ಬಿಡೋಣ, ಸ್ಟಕ್ ಫೀಲ್ ಆಗ್ತದೆ ಅಂದ್ರೆ, ಅವ್ರು ಏನ್ ಅನ್ಕೊಂಡಿದ್ರು ಈ ಕನೆಕ್ಷನ್ ಅಲ್ಲಿ ಅದು ಆಗ್ತಾ ಇಲ್ಲ, ಓಕೆನಾ. ಅವರು ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ಬೇಕು ಈ ಕನೆಕ್ಷನ್ ಅಲ್ಲಿ, ನಿಧಾನಕ್ಕೆ, ಸ್ಲೋ ಆಗಿ ಹೆಜ್ಜೆ ಇಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ಏನೂ ಎಫರ್ಟ್ಸ್ ಇಲ್ಲ, ಅವ್ರ ಕಡೆಯಿಂದ ಏನೂ ಎಫರ್ಟ್ಸ್ ಇಲ್ಲ. ಮತ್ತೆ ಅವ್ರು ಏನೂ ಎಫರ್ಟ್ಸ್ ಆಗ್ತಾ ಇಲ್ಲ. ನಂಗೆ ಸಡನ್ ಆಗಿ ಥ್ರೋಟ್ ಚಕ್ರ ಬ್ಲಾಕ್ ಆಗ್ತಿದೆ. ಅವ್ರೇನು ನಿಮ್ಗೆ ಮಾತಾಡಕ್ ಆಗ್ತಿಲ್ಲ, ನಿಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಅವರು ಪ್ರಾಕ್ಟಿಕಲ್ ಪರ್ಸನ್ ಅಂತ ತೋರಿಸ್ಕೋತಾರೆ, ನನ್ಗೆ ಇಷ್ಟ ಇಲ್ಲ, ಪ್ರೀತಿ ಬೇಡ, ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ಶೋ ಮಾಡ್ಬೋದು. ಬಟ್ ಆತರ ಇಲ್ಲ, ಅವ್ರ ಥಾಟ್ಸೇ ಬೇರೆ ನಡೀತಿದೆ. ಅವ್ರ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ. ಮತ್ತೆ ಅವ್ರ ಥಾಟ್ಸ್ ನ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾಕಂದ್ರೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ. ಅವ್ರು ನಿಮ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ನಿಮ್ ತರ ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ತುಂಬಾ ಡೀಪ್ ಕಮಿಟ್ಮೆಂಟ್ ಫೀಲ್ ಮಾಡ್ತಾರೆ. ಈ ರಿಲೇಶನ್ಶಿಪ್ ಸ್ಟೇಬಲ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾರೆ. ಬಟ್ ಅವ್ರು ಏನು ನಿಮ್ಗೆ ವಾಪಸ್ ಕೊಟ್ಟೇ ಇಲ್ಲ. ನಿಮ್ ಹತ್ರ ಇಸ್ಕೊಂಡಿದ್ದಾರೆ ಪ್ರೀತಿ, ಟೈಮ್ ಎಲ್ಲ ಹೊರ್ತು ಅವ್ರು ನಿಮ್ಗೇನು ವಾಪಸ್ ಕೊಡಕ್ ಆಗ್ತಿಲ್ಲ. ಅವ್ರು ತುಂಬಾ ಯೋಚನೆ ಮಾಡ್ತಿದ್ದಾರೆ, ಈ ರಿಲೇಶನ್ಶಿಪ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ಲಾ ಬೇಡ್ವಾ ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ನಡೀತಿದೆ. ಸೊ ಅವರು ವೇಟಿಂಗ್ ಪೀರಿಯಡ್ ಅಲ್ಲಿ ಇಡೋಣ, ವೇಟಿಂಗ್ ಪೀರಿಯಡ್ ಅಲ್ಲಿ ಇರ್ಲಿ ಇದು, ಆಮೇಲೆ ನಾನು ಆಕ್ಷನ್ ತಗೊಳ್ತೀನಿ ಅನ್ನೋ ತರ ಇದೆ. ಅವ್ರು ಒಟ್ನಲ್ಲಿ ನೋಡಿ, ಅವ್ರನ್ನ ಅವರು ಹೀಲ್ ಮಾಡ್ಕೋಬೇಕು, ವೇಟಿಂಗ್ ಪೀರಿಯಡ್ ಅಲ್ಲಿ ಇರಿಸ್ತಾ ಇದ್ದಾರೆ, ಓಕೆನಾ. ಕಮ್ಯುನಿಕೇಶನ್ ಮಾಡಲ್ಲ ಈ ಸಮಯದಲ್ಲಿ, ಬರೀ ಅವ್ರ ಥಾಟ್ಸ್ ಮಾತ್ರ ನಡೀತಾ ಇದೆ. ಅವ್ರಿಗೆ ಯಾವ ಕಡೆನೂ ಅವ್ರ ಲೈಫ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ, ಬ್ಲಾಕ್ಡ್ ಅಂತ ಪದೇ ಪದೇ ಬರ್ತಿದೆ. ನೀವ್ ಸುಮಾರು ಜನ ಬ್ಲಾಕ್ ಮಾಡಿರ್ಬೋದು ಅವರು ನಿಮ್ನ. ಬಟ್ ಅವ್ರ ಮೈಂಡ್ ಅಲ್ಲಿ ತುಂಬಾ ಬರ್ಡನ್ ಇದೆ, ಓಕೆನಾ. ಮತ್ತೆ ಅವ್ರ ಲೈಫ್ ಅಲ್ಲಿ ಏನು ಫನ್ ಇಲ್ಲ. ಅವ್ರು ಅನ್ಕೋತಾರೆ ನೀವ್ ಒಂಥರ ಬ್ಲೆಸ್ಡ್ ಸೋಲ್ ಅಂತ. ಯೂನಿವರ್ಸು ಅಥವಾ ನಿಮ್ಮ ಸೋಲ್ ಏನಿದೆ ಅದು ತುಂಬಾ ಬ್ಲೆಸ್ಡ್. ನೀವ್ ಯಾವತ್ತೂ ಎಲ್ಲರಿಗೂ ಒಳ್ಳೇದೇ ಮಾಡೋವಂಥ ವ್ಯಕ್ತಿ. ಮತ್ತೆ ನೀವ್ ಎಲ್ಲರಿಗೂ ಹೆಲ್ಪ್ ಮಾಡ್ತೀರಾ ಆ ತರ ವ್ಯಕ್ತಿ. ನಿಮ್ ಲೈಫಲ್ಲಿ ನೀವು ತುಂಬಾ ಫುಲ್ಫಿಲ್ಡ್ ಆಗಿದ್ದೀರಾ, ಖುಷಿಯಾಗಿದ್ದೀರಾ, ಸ್ಯಾಟಿಸ್ಫೈಡ್ ಆಗಿದ್ದೀರಾ. ನಿಮ್ಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟ, ಓಕೆನಾ. ನಿಮ್ ಜೊತೆ ಕಮಿಟೆಡ್ ರಿಲೇಶನ್ಶಿಪ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ ಅನ್ಕೋತಾರೆ.
ಯಾಕಂದ್ರೆ ನೀವ್ ಏನು ಡಿಮ್ಯಾಂಡೇ ಮಾಡಲ್ಲ ಆ ವ್ಯಕ್ತಿ ಕಡೆಯಿಂದ. ಅವ್ರು ಬ್ಲಾಕ್ ಮಾಡಿದ್ರು ನೀವು ಮತ್ತೆ ಅವ್ರು ಬ್ಲಾಕ್ ಓಪನ್ ಮಾಡಿ ಫಾರ್ ಎಕ್ಸಾಂಪಲ್ ಮಾಡಿದ್ರೆ, ನೀವು ಬ್ಲಾಕ್ ಓಪನ್ ಮಾಡಿದ ತಕ್ಷಣ ನೀವು ಮಾತಾಡ್ತೀರಾ, ಯಾಕೆ ಬ್ಲಾಕ್ ಮಾಡ್ದೆ, ಏನ್ ಮಾಡ್ದೆ, ಆತರ ಏನ್ ಜಗಳ ಆಡಲ್ಲ ಅಥವಾ ಡಿಮ್ಯಾಂಡ್ ಮಾಡಲ್ಲ. ಯಾಕಂದ್ರೆ ನಿಮಗ್ ಗೊತ್ತು ಅವ್ರ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನಡೀತಿದೆ ಅಂತ ನಿಮ್ಗೆನೆ ಅನ್ಸಿದೆ ಅಥವಾ ಗೊತ್ತಾಗಿದೆ. ಸೊ ನೀವು ಡಿಮ್ಯಾಂಡ್ಸ್ ಮಾಡಲ್ಲ. ಸೊ ಅವ್ರಿಗೆ ನಿಮ್ ಜೊತೆ ಕಮಿಟ್ ಆಗಿದ್ರೆ ನನ್ ಲೈಫ್ ಎಷ್ಟ್ ಚೆನ್ನಾಗಿರ್ತಿತ್ತು, ಆ ತುಂಬಾ ಸುತ್ತಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ನಿಮ್ ಜೊತೆ ಇರ್ಬೇಕು ಅನ್ನೋದ್ ತುಂಬಾ ಆಸೆ ಇದೆ. ಆ ನಿಮ್ಮನ್ನ ತುಂಬಾ ಹೈ ಸ್ಟೇಟಸ್ ಅಲ್ಲಿ ನೋಡ್ತಾರೆ. ನೀವು ಗುಡ್ ಅರ್ನಿಂಗ್ಸ್ ಇದೆ ನಿಮ್ ಲೈಫ್ ಅಲ್ಲಿ ಅಂತ ಅವ್ರಿಗೆ ಅನ್ಸುತ್ತೆ. ಮತ್ತೆ ನೀವು ತುಂಬಾ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಗೋಲ್ಸ್ ಇಟ್ಕೊಂಡು ಅದ್ರಲ್ಲಿ ಮೂವ್ ಆಗ್ತಿದ್ದೀರಾ ಅಂತ ಅವ್ರಿಗೆ ಅನ್ಸಿದೆ. ಅಂದ್ರೆ ನಿಮ್ಮ ಗೋಲ್ಸ್ ನ ನೀವು ರೀಚ್ ಮಾಡ್ತಾ ಇದ್ದೀರಾ, ನೀವು ನೋಡಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಅಂಡ್ ನಿಮ್ ಲೈಫ್ ಅಲ್ಲಿ ನೀವ್ ಏನೇನ್ ಅನ್ಕೊಂಡಿದೀರಾ ಅದನ್ನೆಲ್ಲ ಅಚೀವ್ ಮಾಡ್ತಿದ್ದೀರಾ. ಬಟ್ ಇವ್ರ ಲೈಫ್ ಅಲ್ಲಿ ಏನೂ ಇಲ್ಲ, ಒಂದ್ ಖುಷಿ ಇಲ್ಲ, ಒಂದ್ ಫನ್ ಇಲ್ಲ. ಅವರು ನೆಕ್ಸ್ಟ್ ಏನು ವಾಟ್ಸ್ ನೆಕ್ಸ್ಟ್ ಅಂತ ಒಂಥರ ಬ್ಲಾಕ್ ಆಗ್ಬಿಟ್ಟಿದ್ದಾರೆ. ಮತ್ತೆ ಅವ್ರ ಲೈಫ್ ಅಲ್ಲಿ ಅವ್ರು ಯಾರನ್ನ ತುಂಬಾ ಹಚ್ಕೊಂಡಿದ್ರು ಅನ್ಸುತ್ತೆ, ಅಥವಾ ನಂಬಿದ್ರು ಅನ್ಸುತ್ತೆ. ಅವ್ರ ಕಡೆಯಿಂದ ಮೋಸ ಆಗಿರೋದ್ರಿಂದ ಈ ಪ್ರೀತಿ ಅನ್ನೋದ್ ನಿಜಾನ ಅಂತ ಡೌಟ್ ಪಡೋ ಮಟ್ಟಕ್ಕೆ ಆಗಿದೆ ಅವ್ರಿಗೆ. ಸೊ ಬ್ರೇಕ್ ತಗೊಳ್ಳೋಣ, ನಾನು ಇದಕ್ಕೂ ಸಡನ್ ಆಗಿ ಇನ್ವೆಸ್ಟ್ ಮಾಡೋದ್ ಬೇಡ, ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡೋಣ, ಮತ್ತೆ ಆತರ ಮೋಸ ಆದ್ರೆ ಅಂತ ಯೋಚನೆ ಇರ್ಬೋದು. ಒಟ್ನಲ್ಲಿ ಅವ್ರು ನಿಮ್ಮನ್ನ ನಂಬ್ತಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮ್ಗೆ ಪ್ರೀತಿ ಕೊಡೋ ಸ್ಥಿತಿಲಿ ಅವ್ರಿಲ್ಲ. ಯಾಕಂದ್ರೆ ಅಷ್ಟು ಪ್ರೆಷರು, ಅಷ್ಟು ಸ್ಟ್ರೆಸ್ಡು, ಏನೋ ಬ್ಯಾಡ್ ನ್ಯೂಸ್ ಅವ್ರ ಲೈಫ್ ಅಲ್ಲಿ ಬಂದಿದೆ. ಸೊ ಅವರು ಫ್ರಸ್ಟ್ರೇಷನ್ ಎಲ್ಲ ಈ ರಿಲೇಶನ್ಶಿಪ್ ಕಡೆ ಬಿಡ್ತಾ ಇದಾರೆ. ಅಂದ್ರೆ ಅವರ ಏನು ಅವ್ರ ಒಳಗೆ ನಡೀತಾ ಇದೆಯಲ್ಲ, ಈ ಪ್ರೆಷರು, ಈ ಸ್ಟ್ರೆಸ್ಟು, ಅದೆಲ್ಲದ್ರಿಂದ ಈ ರಿಲೇಶನ್ಶಿಪ್ ನಾನು ಏನು ಕೊಡಕ್ ಆಗ್ತಿಲ್ವಲ್ಲ, ಕಾಶಿಯಸ್ ಆಗಿ ನಾನು ಏನಾದ್ರೂ ತಗೋಬೇಕು, ಹುಷಾರಾಗಿ ತಗೋಬೇಕು, ಇಲ್ಲ ಅಂದ್ರೆ ನನ್ಗೂ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಆತರ ಯೋಚನೆ ಮಾಡ್ತಿದ್ದಾರೆ. ಸೊ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಕಪ್ನ ಅವ್ರು ತಗೋತಾ ಇಲ್ಲ. ಅವ್ರ ಎಷ್ಟೇ ಎಮೋಷನಲಿ ಫೀಲ್ ಮಾಡಿದ್ರು ಏನು ಹೇಳ್ಕೊಳಕ್ ಆಗ್ತಿಲ್ಲ, ಸ್ಟಕ್ ಆಗಿದ್ದಾರೆ, ಮತ್ತೆ ತುಂಬಾ ಬೇಜಾರಾಗಿದ್ದಾರೆ, ಡಿಪ್ರೆಸ್ಡ್ ಆಗಿದ್ದಾರೆ, ಹರ್ಟ್ ಆಗಿದ್ದಾರೆ. ಓಕೆನಾ? ನಿಮ್ ಕಡೆಯಿಂದಲ್ಲ, ಬೇರೆ ಕಡೆಯಿಂದ. ಅವ್ರು ಯಾರಿಗೆ ಅವರು ತುಂಬಾ ಎಫರ್ಟ್ ಹಾಕ್ತಿದ್ರು ಅಥವಾ ಯಾರಿಗೆ ಅವರು ಪ್ರೀತಿ ಕೊಡ್ತಿದ್ರು, ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ ಅಂತ ಅನ್ಕೋಬಹುದು. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಅಥವಾ ವರ್ಕ್ ಅಲ್ಲಿ ಅನ್ಕೋಬಹುದು. ಅವ್ರ ಕಡೆಯಿಂದ ಇವ್ರಿಗೆ ತುಂಬಾ ಹರ್ಟ್ ಆಗಿದೆ. ಸೊ ಎಮೋಷನಲಿ ತುಂಬಾ ಬೇಜಾರಾಗಿದ್ದಾರೆ. ಇಷ್ಟೆಲ್ಲ ನಂಬಿ, ಇಷ್ಟೆಲ್ಲ ಮಾಡಿ, ನಾನು ಎಫರ್ಟ್ ಹಾಕಿ ಅವ್ರ ಕಡೆಯಿಂದ ಮೋಸ ಆದಾಗ, ಏನು ಇಲ್ಲ ಈ ವರ್ಲ್ಡ್ ಅಲ್ಲಿ ಏನು ಇಲ್ಲ, ಪ್ರೀತಿ ಅನ್ನೋದಿಲ್ಲ ಅನ್ನೋ ತರ ಅವ್ರಿಗೆ ಫೀಲ್ ಆಗಿದೆ. ಬಟ್ ನಿಮ್ನ ನೆನ್ಸ್ಕೊಂಡಾಗ ನೀವ್ ಅವ್ರ ಲೈಫ್ ಅಲ್ಲಿ ಬಂದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಮತ್ತೆ ಕಮಿಟೆಡ್ ಫೀಲ್ ಮಾಡ್ತಾ ಇದಾರೆ ನಿಮ್ ಕಡೆ, ತುಂಬಾ ಡೀಪ್ ಕಮಿಟ್ಮೆಂಟ್. ಬಟ್ ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಯಾಕಂದ್ರೆ ಅವ್ರ ಏನಾದ್ರೂ ಸಡನ್ ಆಗಿ ಡಿಸಿಷನ್ ತಗೋಬಿಟ್ರೆ ನಿಮ್ಗೂ ಪ್ರಾಬ್ಲಮ್ ಆಗ್ಬೋದು, ಅವ್ರಿಗೂ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ನಡೀತಾ ಇದೆ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ಒನ್ ಪರ್ಸನ್ ನ ಕರೆಂಟ್ ಥಾಟ್ಸ್ ನನ್ನ ವಿವರ್ಸ್ ಕಡೆಗೆ. ಓಕೆ, ಕ್ಲಾರಿಟಿ ಕೊಡಿ. ನೈಟ್ ಆಫ್ ಕಪ್ಸ್, ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಗೈಸ್. ಐ ವಿಲ್ ಎಕ್ಸ್ಪ್ಲೈನ್. ಓಕೆನಾ? 3 ಆಫ್ ವಾಂಡ್ಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಸುಮಾರು ಜನಕ್ಕೆ. 4 ಆಫ್ ವಾಂಡ್ಸ್, 8 ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಕಪ್ಸ್. ಗೈಸ್ ಅವ್ರು ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ಓಕೆನಾ? ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ನಿಮ್ಗೆ ರೆಡ್ ರೋಸ್ ಕೊಡ್ಬೇಕು, ನಿಮ್ ಹತ್ರ ಬರ್ಬೇಕು. ನೋಡಿ, ಇಲ್ಲಿ ಕುದ್ರೆನೂ ನಿಂತಿದೆ, ಬಟ್ ಅವ್ರ ಕೂತಿಲ್ಲ, ಬಂದಿಲ್ಲ. ಮತ್ತೆ ನಿಮ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೇಕು, ಯಾಕಂದ್ರೆ ಇಲ್ಲೊಂದು ಲೆಟರ್ ಇದೆ. ಈಗಿನ ಕಾಲದಲ್ಲಿ ಲೆಟರ್ ಅಂದ್ರೆ ಫೋನ್, ಈಗ ಯಾರು ಲೆಟರ್ ಬರೀತಾ ಕುತ್ಕೊಳ್ಳಲ್ಲ ಅಲ್ವಾ, ಇಮೇಲ್, ಮೆಸೇಜ್, ಫೋನ್ ಅದಾಗುತ್ತೆ. ಸೊ ಇಲ್ಲೊಂದು ಲೆಟರ್ ಇದೆ. ಅವ್ರ ಪ್ರೀತಿಯ ಕಪ್ನ ನಿಮಗ್ ಕೊಡ್ಬೇಕು ಅಂತ ಕಾಯ್ತಾ ಇದಾರೆ. ಅಂಡ್ ಪ್ರಪೋಸ್ ಮಾಡ್ಬೇಕು ಅಂತಾನು ಅನ್ಕೋತಾ ಇದಾರೆ. ರೆಡ್ ರೋಸಸ್ ಇದೆ, ನಿಮ್ ಕಡೆ ತುಂಬಾ ಪ್ರೀತಿ ಇದೆ, ಪ್ಯಾಷನೇಟ್ ಎನರ್ಜಿ ಇದೆ. ಆದ್ರೆ ಅವರು ಅಲ್ಲಿಂದ ಹೊರಡ್ತಾ ಇಲ್ಲ. ಒಂದ್ ಬ್ರೇಕ್ ತಗೊಂಡಿದ್ದಾರೆ, ಟೈಮ್ ತಗೊಳ್ಳೋಣ, ಇನ್ನೇನ್ ಪ್ರಪೋಸ್ ಮಾಡೇ ಬಿಡ್ಬೇಕು ನಿಮ್ಗೆ,
ಅಥವಾ ನಿಮ್ಗೆ ಹೇಳೇ ಬಿಡ್ಬೇಕು ಪ್ರೀತಿ ಅನ್ಕೊಳ್ಳೋವಷ್ಟರಲ್ಲಿ ಅವ್ರ ಲೈಫಲ್ಲಿ ಏನೋ ಬ್ಯಾಡ್ ನಡೆದಿದೆ, ಅವ್ರಿಗೆ ಬ್ಯಾಡ್ ನ್ಯೂಸ್ ಬಂದಿದೆ. ಆ ಲೈಫ್ ಮೇಲೆ ಅವ್ರಿಗೆ ನಂಬಿಕೆ ಹೋಗೋ ತರ ಏನೋ ಒಂದು ಆಗಿದೆ. ಸೊ ಅವರು ವೇಟಿಂಗ್ ಎನರ್ಜಿಲಿ ಇದಾರೆ. ಸ್ವಲ್ಪ ವೆಯ್ಟ್ ಮಾಡೋಣ ಈ ಕನೆಕ್ಷನ್ ಹೋಗಕ್ ಮುಂಚೆ. ಈ ಟೈಮ್ ಅಲ್ಲಿ ಅವ್ರು ಯಾವ ರಿಲೇಶನ್ಶಿಪ್ ಅಲ್ಲೂ ಯಾವ ರಿಲೇಶನ್ಶಿಪ್ ಅಲ್ಲೂ ಎಂಟ್ರಿ ಆಗೋ ಸ್ಥಿತಿಲಿ ಇಲ್ಲ ಅವ್ರು. ಓಕೆನಾ, ನೋಡಿ ಕುದುರೆ ದೂರದಲ್ಲಿ ನಿಂತಿದೆ. ಸೊ ಅವ್ರು ಇನ್ನೂ ಹೊರಡಕ್ ಆಗ್ತಿಲ್ಲ, ಅಲ್ಲಿಂದ ಹೊರಟು ನಿಮ್ ಕಡೆ ಬರಕ್ ಆಗ್ತಿಲ್ಲ. ಬಟ್ ನಿಮ್ಮನ್ನೇ ನೋಡ್ತಿದಾರೆ, ನಿಮ್ ಬಗ್ಗೆನೆ ಅವ್ರ ಯೋಚನೆ ಇದೆ. ಓಕೆನಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಗೈಸ್. ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಬಟ್ ಅದು ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಅದು ಫ್ಯಾಮಿಲಿ ಅಥವಾ ವರ್ಕ್ ಇರ್ಬೋದು. ನಿಮ್ ವ್ಯಕ್ತಿ ಥರ್ಡ್ ಪಾರ್ಟಿ ಕಡೆಯಿಂದನೇ ಹರ್ಟ್ ಆಗಿರೋದು. ಮೋಸ್ಟ್ ಆಫ್ ದ ಪೀಪಲ್ ಥರ್ಡ್ ಪಾರ್ಟಿ ಕಡೆಯಿಂದನೇ ಹರ್ಟ್ ಆಗಿರೋದು. ಆ ಕಡೆಯಿಂದ ಮೂವ್ ಆಗ್ಬೇಕು, ಆಗ್ತಿಲ್ಲ, ನನ್ಗೆ ಸಿಚುವೇಶನ್ ಅಲ್ಲಿ ಇರಕ್ ಆಗ್ತಿಲ್ಲ ಅನ್ನೋವಷ್ಟು ಅವ್ರಿಗೆ ಬೇಜಾರಾಗಿದೆ ಥರ್ಡ್ ಪಾರ್ಟಿಯಿಂದ. ಓಕೆನಾ, ಅಥವಾ ಅವ್ರ ಫ್ಯಾಮಿಲಿ ಅಥವಾ ವರ್ಕ್ ಲೋಡು, ಅಲ್ಲಿಂದ ಅವ್ರು ಮೂವ್ ಆನ್ ಆಗ್ಬೇಕು. ನನ್ಗೆ ಆಗ್ತಿಲ್ಲ ಆ ಸಿಚುವೇಶನ್ ಅಲ್ಲಿ ಇರಕ್ಕೆ ಅನ್ನೋವಷ್ಟು ಅವ್ರಿಗೆ ಕರೆಂಟ್ಲಿ ಬೇಜಾರಾಗಿದೆ. ಓಕೆನಾ, ತುಂಬಾ ಬೇಜಾರಾಗಿದೆ. ಅಲ್ಲಿಂದ ನಾನು ಆಚೆ ಬಂದ್ಬಿಡ್ಬೇಕು ಅನ್ನೋದು ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ಲೈಫ್ ಅಲ್ಲಿ ಪ್ರೀತಿ ಬಗ್ಗೆ ನಂಬಿಕೆನೆ ಕಳ್ಕೊತಿದ್ದಾರೆ. ಅಂದ್ರೆ ಅವ್ರು ಯಾರನ್ನ ತುಂಬಾ ಟ್ರಸ್ಟ್ ಮಾಡಿದ್ರು, ನಂಬಿದ್ರು, ಅವ್ರ ಕಡೆಯಿಂದ ಅವ್ರಿಗೆ ಕರೆಂಟ್ಲಿ ತುಂಬಾ ಹರ್ಟ್ ಆಗಿದೆ. ಅದು ಯಾವ ತರ ಅಂತ ಗೊತ್ತಿಲ್ಲ, ಅವ್ರ ಕಡೆಯಿಂದ ಮೋಸ ಹರ್ಟ್ ಅಂತೂ ಆಗಿದೆ. ಓಕೆನಾ, 4 ಆಫ್ ವಾಂಡ್ಸ್. ಅವರು ನೀವ್ ಹೇಗ್ ಥಿಂಕ್ ಮಾಡ್ತೀರಾ ಅದನ್ನೇ ಥಿಂಕ್ ಮಾಡ್ತಿದ್ದಾರೆ. ನಿಮ್ಗೆ ಪ್ರೀತಿ ಜಾಸ್ತಿ ಬರ್ತಿದ್ರೆ ಅವ್ರ ಕಡೆ ಅವ್ರಿಗೂ ಪ್ರೀತಿ ಜಾಸ್ತಿ ಬರ್ತಿದೆ. ನಿಮ್ಗೆ ಕೋಪ ಬರ್ತಿದ್ರೆ ಬ್ಲಾಕ್ ಮಾಡ್ಕೊಂಡ್ರು ಅಥವಾ ಮಾತಾಡ್ತಾ ಇಲ್ಲ ಅಂತ ಅವ್ರಿಗೂ ಆತರ ಆಗ್ತಿದೆ. ಒಟ್ನಲ್ಲಿ ನಿಮ್ಮ ಎನರ್ಜಿನ ಅವ್ರು ಕ್ಯಾಚ್ ಮಾಡ್ತಾರೆ, ಅವರ ಎನರ್ಜಿನ ನೀವು ಕ್ಯಾಚ್ ಮಾಡ್ತೀರಾ, ನಿಮ್ಮಿಬ್ರಿಗೂ ಗೊತ್ತಿಲ್ದಂಗೆ. ಓಕೆನಾ, ಯಾಕಂದ್ರೆ 4 ಆಫ್ ವಾಂಡ್ಸ್ ಬಂದಿದೆ, ಮಿರರ್ ಎನರ್ಜಿ ಬಂದಿದೆ. ಅಂಡ್ ನಿಮ್ ಜೊತೆ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು, ಟೆಂಟ್ ಹೌಸ್ ಅಲ್ಲಿ ಇರ್ಬೇಕು, ಎಂಜಾಯ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಆತರ ಅವ್ರ ಕನ್ಸುಗಳು ಆಸೆಗಳು ತುಂಬಾ ಇದೆ ನಿಮ್ ಕಡೆ. ಅವ್ರು ಒಟ್ನಲ್ಲಿ ನೀವ್ ಅವ್ರ ಜೊತೆಗಿದ್ರೆ ಅವ್ರು ತುಂಬಾ ಖುಷಿಯಾಗಿರ್ತಾರೆ, ಅಷ್ಟಂತೂ ಸತ್ಯ. ನೀವ್ ಅವ್ರ ಜೊತೆಗಿದ್ರೆ ಅವ್ರು ಡ್ಯಾನ್ಸೇ ಮಾಡ್ಬೇಕು ಅಂತಿಲ್ಲ, ನಿಮ್ ಪ್ರೆಸೆನ್ಸ್ ಸಾಕು, ಅವ್ರು ಅಷ್ಟು ಖುಷಿಯಾಗಿರ್ತಾರೆ. ಓಕೆನಾ, ಅಂಡ್ ಅವ್ರಿಗೊಂಥರ ಸೆಲೆಬ್ರೇಷನ್. ನೀವ್ ಅವ್ರ ಲೈಫ್ ಅಲ್ಲಿ ಬಂದ್ರೆ ಅದೊಂಥರ ಹಬ್ಬ ಇದ್ದಂಗೆ, ಅವ್ರಿಗೆ ಸೆಲೆಬ್ರೇಟ್ ಮಾಡ್ದಂಗೆ ಫೀಲ್ ಮಾಡ್ತಾರೆ. 8 ಆಫ್ ಪೆಂಟಿಕಲ್ಸ್. ಅವ್ರು ಏನೋ ಆಕ್ಷನ್ ತಗೋತಾ ಇಲ್ಲ ಗೈಸ್ ನಿಮ್ ಕಡೆ, ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದಾರೆ. ಓಕೆನಾ, ಈ ಸಮಯದಲ್ಲಿ ಅವ್ರು ಏನೂ ಆಕ್ಷನ್ ತಗೊಳೋ ತರ ಕಾಣಿಸ್ತಾನೆ ಇಲ್ಲ. ಇಷ್ಟೆಲ್ಲಾ ಪ್ರೀತಿ ಇದ್ರು ಏನಾದ್ರೂ ಮೆಸೇಜ್ ಅಥವಾ ಲೆಟರ್ ಅಥವಾ ಇಮೇಲ್ ಏನಾದ್ರು ಬರ್ಬೋದು ನಿಮ್ಗೆ. ಅವ್ರ ಕಡೆಯಿಂದ ನಿಮ್ಗೆ ಮೆಸೇಜ್ ಸಿಗುತ್ತೆ. ಓಕೆನಾ, ಏನಾದ್ರೂ ಅಥವಾ ಒಟ್ನಲ್ಲಿ ಅವ್ರ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅವರೇ ಮೆಸೇಜ್ ಮಾಡ್ಬೋದು ಅಥವಾ ಬೇರೆಯವ್ರ ಕಡೆಯಿಂದ ನಿಮ್ಗೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅಂತೂ ಗೊತ್ತಾಗುತ್ತೆ. ಬಟ್ ಅವ್ರೇನು ಓಪನ್ ಆಗಿ ಆಕ್ಷನ್ ತಗೊಳಲ್ಲ. ನೋಡಿ, ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಬಿಟ್ಟಿದ್ದಾರೆ. ಅವ್ರು ಬರಕ್ಕೆ ಇದ್ರಲ್ಲೂ ಅಷ್ಟೇ ನೋಡಿ, ಕಾಲ್ನ ಕ್ರಾಸ್ ಮಾಡ್ಕೊಂಡ್ ಕೂತಿದ್ದಾರೆ. ಈ ಪಿಕ್ಚರ್ ಅಲ್ಲೂ ಅಷ್ಟೇ ಕಾಲ್ನ ಕ್ರಾಸ್ ಮಾಡ್ಕೊಂಡ್ ಕೂತಿದ್ದಾರೆ. ಅಂದ್ರೆ ಹೊರಡಕ್ ಇನ್ನ ರೆಡಿ ಆಗಿಲ್ಲ ನಿಮ್ ಕಡೆ ಬರಕ್ಕೆ. ಓಕೆನಾ, ಹೆಜ್ಜೆ ಅಟ್ಲೀಸ್ಟ್ ಅವ್ರು ಕಾಲ್ ಓಪನ್ ಮಾಡ್ಕೊಂಡು ನಡ್ಕೊ ಬರ್ತಾರೆ ಅನ್ನೋ ತರಾನು ಇಲ್ಲ, ಇನ್ನು ಲಾಕ್ ಮಾಡ್ಕೊಂಡಿದ್ದಾರೆ ಕಾಲ್ನ. ಅಂದ್ರೆ ಅವ್ರು ಈಗ್ಲೇ ನಿಮ್ ಕಡೆ ಬರಲ್ಲ, ಆಕ್ಷನ್ ತಗೊಳಲ್ಲ ಅಂತ. ಓಕೆನಾ, ಅವರ ಕಂಫರ್ಟ್ ಝೋನ್ ಅಲ್ಲಿ ಇದಾರೆ. ಅವ್ರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ನಡೀತಾ ಇದೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ, ಹೀಲಿಂಗ್ ಪೀರಿಯಡ್ ನಡೀತಾ ಇದೆ. ಅವ್ರ ಲೈಫ್ ಅಲ್ಲಿ ತುಂಬಾ ದೊಡ್ಡ ಚೇಂಜಸ್ ಆಗ್ತಾ ಇದೆ, ಬಿಗ್ ಚೇಂಜಸ್ ಆಗ್ತಿದೆ. ಅವರು ನಿಮ್ ಕಡೆ ಬರ್ಬೇಕು ಅಂದ್ರೆ ಇಟ್ಸ್ ಎ ಬಿಗ್ ಡಿಸಿಷನ್ ಫಾರ್ ಹಿಮ್ ಆರ್ ಹರ್. ಅದು ತುಂಬಾ ದೊಡ್ಡ ಡಿಸಿಷನ್. ಸೊ ಅವ್ರು ಯೋಚನೆ ಮಾಡ್ತಿದ್ದಾರೆ ಏನ್ ಮಾಡ್ಲಿ ಅಂತ. ಬಟ್ ಅವ್ರ ಲೈಫ್ ಅಲ್ಲಿ ಎಲ್ಲಾ ಇದೆ ಗೈಸ್, ಪ್ರೀತಿ ಒಂದ್ ಬಿಟ್ಟು ಎಲ್ಲಾ ಇದೆ ಅವ್ರ ಲೈಫ್. ಓಕೆನಾ, ಅವ್ರಿಗೆ ಏನೇನ್ ಬೇಕು ನಿಮ್ಮ ವ್ಯಕ್ತಿಗೆ ಎಲ್ಲಾ ಅವ್ರ ಲೈಫ್ ಅಲ್ಲಿ ದೇವ್ರು ಕೊಟ್ಟಿದ್ದಾರೆ, ಆದ್ರೆ ಪ್ರೀತಿ ಒಂದ್ ಬಿಟ್ಟು. ಸೊ ಯೋಚನೆ ಮಾಡ್ತಿದ್ದಾರೆ ಏನ್ ಮಾಡ್ಲಿ, ನಾನು ಹೆಂಗ್ ಆಕ್ಷನ್ ತಗೊಳ್ಳಿ, ಹೆಂಗ್ ಮುಂದುವರಿಲಿ ಅಂತ. ಅವ್ರ ಲೈಫ್ ಅಲ್ಲಿ ಕತ್ಲೆ ಅಂತೂ ಇದೆ, ಕರೆಂಟ್ಲಿ ಕತ್ಲೆ ಇದೆ, ಬೆಳಕಿಲ್ಲ. ಆ ಬೆಳಕು ನೀವು ಮಾತ್ರ ಅವ್ರ ಲೈಫ್ ಅಲ್ಲಿ. ಓಕೆನಾ, ನೋಡಿ ಕ್ಯಾಂಡಲ್ ಇಟ್ಕೊಂಡಿದ್ದಾರೆ, ಆ ಬೆಳಕು ನೀವು ಮಾತ್ರ. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ. ನೀವ್ ಈ ಸಮಯದಲ್ಲಿ ಏನ್ ಮಾಡ್ತಿರ್ಬೋದು, ಯಾರ ಜೊತೆ ಇರ್ಬೋದು, ಅಥವಾ ನಿಮ್ ಕೆರಿಯರ್ ಅಲ್ಲಿ ಹೇಗ್ ನಡೀತಿದೆ, ನಿಮ್ ಡೈಲಿ ರುಟೀನ್ ಏನು, ಎಲ್ಲ ಅವ್ರಿಗೆಲ್ಲಾ ಬಗ್ಗೆನು ಇನ್ಫಾರ್ಮೇಶನ್ ಬೇಕು ಅನ್ನೋ ತರ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ ಲೈಫ್ ಬಗ್ಗೆ. ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್. ದೇವ್ರನ್ನ ಅಥವಾ ಯೂನಿವರ್ಸ್ ನ ಕೇಳ್ಕೊತಾ ಇದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ.
ನೀವ್ ಅವ್ರ ಲೈಫಲ್ಲಿ ಬನ್ನಿ ಅಂತ. ಯಾಕಂದ್ರೆ ಅವ್ರ ಲೈಫಲ್ಲಿ ನಿಮ್ ಬಿಟ್ರೆ ಬೇರೆ ಬೆಳಕು ಅವ್ರಿಗೆ ಕಾಣಿಸ್ತಾ ಇಲ್ಲ. ಓಕೆನಾ? ಅಂಡ್ ನೋಡಿ, ಇಲ್ಲೂ ಬೋಟ್ ಇದೆ, ಅವ್ರು ಸುಮ್ನೆ ಕೂತಿದ್ದಾರೆ. ಹೊರಟಿಲ್ಲ, ಕಾಲ್ನ ಫುಲ್ ಫೋಲ್ಡ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಇನ್ನು ತರ ಕಾಣಿಸ್ತಾ ಇಲ್ಲ. ಬ್ರೇಕ್ ತಕೊಂಡಿದ್ದಾರೆ. ಈ ಟೈಮಲ್ಲಿ ಅವ್ರನ್ನ ಹೀಲ್ ಮಾಡ್ಕೊತಾ ಇದಾರೆ. ನೀವ್ ಹೆಂಗೆ ಲೈಫಲ್ಲಿ ಅವ್ರ ಲೈಫಲ್ಲಿ ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸುಮಾರು ಜನ ಮೆಡಿಟೇಷನ್ ಮಾಡ್ತಿರ್ಬೋದು, ಶುರು ಮಾಡಿರ್ಬೋದು. ಬಿಕಾಸ್ ಅವ್ರ ಲೈಫಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಆಗಿದೆ, ಅಷ್ಟು ಬ್ಯಾಡ್ ನ್ಯೂಸ್ ಆಗಿದೆ, ಅಷ್ಟು ಅವ್ರು ಹರ್ಟ್ ಆಗಿದ್ದಾರೆ. ಸೊ ಅವ್ರು ಅದೆಲ್ಲ ಮಾಡ್ತಿದ್ದಾರೆ. ಮತ್ತೆ ನೀವು ಅವ್ರ ಲೈಫಲ್ಲಿ ಸ್ಟಾರ್ ಇದ್ದಂಗೆ. ಓಕೆನಾ? ನಿಮ್ನ ಅವರು ಸ್ಟಾರ್ ತರ ನೋಡ್ತಾರೆ. ನೀವ್ ನಿಮ್ಮ ಪ್ರೀತಿ, ನೀವ್ ಅವ್ರ ಪಕ್ಕಾನೇ ಇದ್ದೀರಾ. ಓಕೆನಾ? ನೀವ್ ಅವ್ರಿಗೆ ಪ್ರೀತಿ ಕೊಡ್ತೀನಿ ಅಂತ ರೆಡಿನೂ ಇದ್ದೀರಾ, ಕೊಡ್ತಾನೂ ಇದ್ದೀರಾ. ಆದ್ರೆ ಅವ್ರು ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಬಿಕಾಸ್ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ. ಓಕೆನಾ? ನಿಮ್ ಕಡೆ ಟ್ರಾವೆಲ್ ಮಾಡ್ಬೇಕು ಅಂತ ಎಷ್ಟೇ ಅನ್ಕೊಂಡ್ರು ಅವ್ರು ಬರಕ್ ಆಗ್ತಿಲ್ಲ. ಅವ್ರ ಪ್ರೀತಿ ಕಪ್ನ ನಿಮಗ್ ಕೊಡ್ಬೇಕು ಅನ್ಕೊಂಡ್ರು ಕೊಡಕ್ ಆಗ್ತಿಲ್ಲ. ಬಿಕಾಸ್ ಅವ್ರ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಮೂಮೆಂಟ್ ಇಲ್ಲ. ಈ ಕನೆಕ್ಷನ್ ಅವ್ರ ಕಡೆ ಬರಕ್ ಆಗ್ತಿಲ್ಲ. ಓಕೆನಾ? ತುಂಬಾ ಸ್ಟಕ್ ಆಗಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಬ್ರೇಕ್ಗೆ. ನೋಡಿ, ಇಲ್ಲೂ ಸುಮ್ನೆ ಕೂತಿದ್ದಾರೆ, ಏನು ಮೂವ್ಮೆಂಟ್ ಮಾಡ್ತಿಲ್ಲ. ಇಲ್ಲೂ ಸುಮ್ನೆ ಕೂತಿದ್ದಾರೆ, ಇಲ್ಲ. ಇಲ್ಲೂ ಅಷ್ಟೇ ಯೋಚನೆ ಮಾಡ್ಕೊಂಡು ನಿಂತಿದ್ದಾರೆ. ಅಂದ್ರೆ ಇದು ನಿಂತಿರೋದು ಥರ್ಡ್ ಪಾರ್ಟಿಯಿಂದ ಆಚೆ ಬರಕ್ಕೆ, ಅಂದ್ರೆ ಆ ಕೆಟ್ಟ ಸಿಚುವೇಶನ್ ಇಂದ ಆಚೆ ಬರಕ್ಕೆ, ನಿಮ್ ಕಡೆ ಅಂತ. ನಿಮ್ ಕಡೆ ತಿರುಗಿ ನೋಡ್ತಾ ಇದಾರೆ ಅಷ್ಟೇ. ಬಟ್ ಅಲ್ಲಿಂದ ಆಚೆ ಬರಕ್ಕೆ ಇದನ್ನೆಲ್ಲ ದಾಟಿ ಬರ್ಬೇಕು. ಬೋಟ್ ಹಿಡ್ಕೊಂಡಿದ್ದಾರೆ, ಆದ್ರೆ ಅದನ್ನ ಇಟ್ಟಿ ಅವ್ರು ಬರ್ತಾ ಇಲ್ಲ. ಇಲ್ಲೂ ಅಷ್ಟೇ ಬೋಟ್ ಇದೆ, ಬಟ್ ಅವ್ರು ಬರ್ತಾ ಇಲ್ಲ. ಸೊ ಡೀಪ್ ಥಿಂಕಿಂಗು, ಓವರ್ ಥಿಂಕಿಂಗು ತುಂಬಾ ನಡೀತಿದೆ ಅವ್ರ ಮನ್ಸಲ್ಲಿ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಕಡೆಯಿಂದ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ಗೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಗೈಸ್. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಅವ್ರ ತಾಯಿ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿನೇ ಇರ್ಬೋದು. ಓಕೆನಾ? ಸೊ ಅವ್ರ ಕಡೆಯಿಂದಾನೇ ಅವ್ರಿಗೆ ತುಂಬಾ ಹರ್ಟ್ ಆಗಿರೋದು. ಲೈಫೇ ಬೇಡ, ಪ್ರೀತಿ ಅನ್ನೋದ್ ನಂಬಿಕೆನೆ ಕಳ್ಕೊಬಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಇಲ್ದೇ ಇದ್ರೆ ಅವ್ರ ತಾಯಿ ಅಥವಾ ಅವ್ರ ಅಕ್ಕ. ಓಕೆನಾ? ಅಂತವ್ರದ್ದು. ಅಥವಾ ಥರ್ಡ್ ಪಾರ್ಟಿ ಇದ್ರೆ ಪಕ್ಕಾ ಥರ್ಡ್ ಪಾರ್ಟಿಯಿಂದ ಅವ್ರಿಗೆ ಹರ್ಟ್ ಆಗಿರೋದು. ಓಕೆ? ನಿಮ್ ಕಡೆ ಹೆಂಗ್ ಬರೋದು ಅಂತಾನೆ ಅವ್ರಿಗೆ ಯೋಚನೆ ನಡೀತಿರೋದು ಈಗ. ನೋಡಿ, ಜಡ್ಜ್ಮೆಂಟ್. ಅವರು ನಿಮ್ಗೆ ನ್ಯಾಯ ಕೊಡ್ಬೇಕು. ನಿಮ್ಗೆ ಇಷ್ಟ ದಿನ ಅವರು ಏನೂ ಕೊಟ್ಟಿಲ್ಲ, ಈ ರಿಲೇಶನ್ಶಿಪ್ ಏನೂ ಎಫರ್ಟ್ ಹಾಕಿಲ್ಲ. ನೀವೇ ನಿಮ್ಮ ಹತ್ರನೇ ಅವ್ರು ಯಾವತ್ತೂ ತಗೊಂಡಿದ್ದಾರೆ. ಬಟ್ ಈಗ ನಿಮ್ ಕಡೆ ಜಡ್ಜ್ಮೆಂಟ್ ಕೊಡ್ಬೇಕು. ನೀವ್ ಒಂಥರ ಇಂಡಿಪೆಂಡೆಂಟ್ ಪರ್ಸನ್. ಓಕೆನಾ? ನೀವ್ ಯಾವತ್ತೂ ಅವ್ರ ಕಡೆಯಿಂದ ಈಗ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಮತ್ತೆ ಏನುವೆ ಫೋರ್ಸ್ ಮಾಡಲ್ಲ ಅಥವಾ ಡಿಮ್ಯಾಂಡ್ ಮಾಡಲ್ಲ. ಆ ನೇಚರ್ ಅವ್ರಿಗೆ ತುಂಬಾ ಇಷ್ಟ. ನೀವ್ ಒಂಥರ ಶಾಂತವಾಗಿರ್ತೀರಾ. ನೀವ್ ರಿಲೇಶನ್ಶಿಪ್ ಅಲ್ಲಿ ಕಿತ್ಕೊಂಡ್ ತಿನ್ನೋ ತರ ಇಲ್ಲ. ಓಕೆನಾ? ನೀವ್ ಯಾವತ್ತೂ ಕೊಟ್ಟಿದ್ದೀರಾ. ಅಂಡ್ ಅವ್ರು ಎಷ್ಟ್ ಕೊಡ್ತಾರ ಅದ್ರಲ್ಲೇ ಖುಷಿಯಾಗಿದ್ದೀರಾ. ಓಕೆನಾ? ಆತರ ವ್ಯಕ್ತಿ. ಸೊ ಅವ್ರಿಗೆ ನಿಮಗ್ ನ್ಯಾಯ ಕೊಡ್ಬೇಕು. ಇವ್ರು ಅವ್ರ ಮಗು ತಾಯಿ ಆಗಿರ್ಬೋದು, ಅವ್ರ ಇನ್ ಕೇಸ್ ಮ್ಯಾರಿಡ್ ಆಗಿದ್ರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ, ಸಿನಾರಿಯೋನೇ ಇಲ್ಲ ಅಂದ್ರೆ ಅವ್ರ ತಾಯಿ ಆಗಿರ್ಬೋದು. ಓಕೆನಾ? ಸೊ ಅವ್ರ ಕಡೆಯಿಂದ ತುಂಬಾ ಹರ್ಟ್ ಆಗಿದೆ ಅವರಿಗೆ. ಬಟ್ ನೀವು ಎಷ್ಟು ಶಾಂತಿಯುತ ವ್ಯಕ್ತಿ. ನೀವು ಏನನ್ನೂ ಡಿಮ್ಯಾಂಡ್ ಮಾಡಲ್ಲ. ನಿಮ್ಗೆ ನಾನು ಎಫರ್ಟ್ ಹಾಕ್ಬೇಕಿತ್ತು ಅಂತ ಈಗ ಅನ್ಸಿದೆ ಅವ್ರಿಗೆ. ನಿಮ್ಗೆ ನ್ಯಾಯ ಕೊಡ್ಬೇಕಿತ್ತು, ಕೊಟ್ಟಿಲ್ಲ ಅನ್ನೋದು ಅವ್ರಿಗೆ ತುಂಬಾ ಅನಿಸ್ತಿದೆ ಕರೆಂಟ್ಲಿ. ಓಕೆನಾ? ಅವ್ರನ್ನ ಅವರು ನಿಮ್ಮನ್ನ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಬಿಟ್ಟು ಹೋಗಿದ್ದಾರೆ. ಓಕೆನಾ? ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಬಿಟ್ಟು ಹೋಗಿದ್ದಾರೆ. ಅದನ್ನ ಈಗ ನೆನ್ಸ್ಕೊತಾ ಇದಾರೆ. ಅದ್ರ ಕರ್ಮ ಏನೋ ನಾನು ಈಗ ಈ ತರ ಅನುಭವಿಸ್ತಿದ್ದೀನಿ ಅನ್ನೋದು ಅವ್ರ ಮನ್ಸಲ್ಲಿ ತುಂಬಾ ಪದೇ ಪದೇ ಬರ್ತಿದೆ. ಮತ್ತೆ 4 ಆಫ್ ವಾಂಡ್ಸ್ ಗೈಸ್. ಅವ್ರು ಖುಷಿಯಾಗಿರೋದ್ ನಿಮ್ ಜೊತೆ ಮಾತ್ರ. ಓಕೆನಾ? ನಿಮ್ಮಿಬ್ರು ಥಾಟ್ಸ್ ನ ನೀವು ಎಕ್ಸ್ಚೇಂಜ್ ಮಾಡ್ತೀರಾ. ಅಂದ್ರೆ ನಿಮಗ್ ಗೊತ್ತಿಲ್ದಂಗ್ ಫೈಡ್ ಇಲ್ಲಿ ಅವ್ರ ಎನರ್ಜಿ ನೀವು ಪಿಕ್ ಮಾಡೋದು, ನಿಮ್ ಎನರ್ಜಿ ಅವ್ರ ಪಿಕ್ ಮಾಡೋದು. ಅಂಡ್ ಅವ್ರು ತುಂಬಾ ಖುಷಿಯಾಗಿರ್ತಾರೆ ನೀವಿದ್ರೆ. ನಾನು ಆಗ್ಲೇ ಹೇಳ್ದೆ, ನೀವ್ ಅವ್ರ ಲೈಫ್ ಅಲ್ಲಿ ಬಂದ್ರೆ ಒಂದ್ ಸೆಲೆಬ್ರೇಷನ್, ಒಂದ್ ಹಬ್ಬ ತರ ಫೀಲ್ ಮಾಡ್ತಾರೆ. ಅಂಡ್ ಅವ್ರು ನಿಮ್ ಜೊತೆ ಎಲ್ಲಾದ್ರೂ ಔಟಿಂಗ್ ಹೋಗ್ಬೇಕು, ಆಚೆ ಹೋಗಿ ಎಂಜಾಯ್ ಮಾಡ್ಬೇಕು, ಆ ತರ ತುಂಬಾ ಇದೆ. ಅಂಡ್ ಅವ್ರು ಕರೆಂಟ್ಲಿ ಯಾವ್ದಾರು
ಮದ್ವೆ, ಪಾರ್ಟಿ, ಹೋಟೆಲ್ ಆತರ ಏನಾದ್ರೂ ಒಂದು ಸೆಲೆಬ್ರೇಷನ್ ಅಲ್ಲಿ ಇದಾರೆ ಅನ್ಸುತ್ತೆ ಕರೆಂಟ್ಲಿ ಅವ್ರು. ಓಕೆನಾ? ಬಟ್ ಅವ್ರು ಖುಷಿ ಇಲ್ಲ. ಶೋ ಮಾಡ್ತಿದಾರೆ ಖುಷಿ ತರ, ಬಟ್ ಖುಷಿ ಇಲ್ಲ, ತುಂಬಾ ಬೇಜಾರಾಗಿದ್ದಾರೆ. ಓಕೆನಾ? ಅವ್ರ ಸುತ್ತ ಎಷ್ಟೇ ಜನ ಇದ್ರು ಅವ್ರು ಒಂಟಿ ಅಂತಾನೆ ಫೀಲ್ ಮಾಡ್ತಾರೆ. ಅವ್ರ ಬೇಜಾರಾಗೇ ಇರುತ್ತೆ. ಕ್ವೀನ್ ಆಫ್ ಕಪ್ಸ್. ನೀವು ಅವ್ರ ಜೀವನದ ಕ್ವೀನ್ ಅಂತ ಅವ್ರಿಗೀಗ ಗೊತ್ತಾಗಿದೆ, ಕ್ವೀನ್ ಆರ್ ಕಿಂಗ್ ಅಂತ. ಯಾಕಂದ್ರೆ ನಿಮ್ಮ ಎನರ್ಜಿ, ನಿಮ್ಮ ಆರಾ, ನಿಮ್ಮ ಗಿವಿಂಗ್ ನೇಚರ್ ನೀವ್ ಯಾವತ್ತೂ ಕೊಟ್ಟಿದ್ದೀರಾ ಅಂತ ನಾನು ಆಗ್ಲೇ ಹೇಳ್ದೆ ಪದೇ ಪದೇ. ನಿಮ್ಮ ಗಿವಿಂಗ್ ನೇಚರ್ ಎಲ್ಲಾನು ಅವ್ರು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ, ತುಂಬಾ ಎಮೋಷನಲಿ ಫೀಲ್ ಮಾಡ್ತಿದ್ದಾರೆ. ಮತ್ತೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ನಿಮ್ಮ ಹೇರ್ಸ್ ಇಷ್ಟ ಆಗುತ್ತೆ. ನೀವು ತುಂಬಾ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡ್ರು ಅಥವಾ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಂಡ್ರು ಅವರಿಗೆ ಇಷ್ಟ ಆಗುತ್ತೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ನೀವು ಫಿಸಿಕಲಿ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಓಕೆನಾ? ಅದು ಅವ್ರಿಗೆ ತುಂಬಾ ಅವ್ರ ಕಡೆ ಅಟ್ರಾಕ್ಟ್ ಮಾಡ್ತಾ ಇದೆ ಕರೆಂಟ್ಲಿ, ನಿಮ್ಮ ಎನರ್ಜಿ. ಓಕೆ? ನಿಮ್ಮ ಎನರ್ಜಿಯಿಂದ ಅವ್ರು ಆಚೆ ಬರಕ್ ತುಂಬಾ ಕಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಈ ಕಡೆ ಅವ್ರಿಗೆ ಎಷ್ಟೇ ಹರ್ಟ್ ಆಗಿದ್ರು ನಿಮ್ಮನ್ನ ಕಂಪೇರ್ ಮಾಡ್ತಿದಾರೆ ಆ ವ್ಯಕ್ತಿಗೆ. ನೋಡಿ, ನಿಮ್ಮನ್ನ ಆ ವ್ಯಕ್ತಿಗೆ ಕಂಪೇರ್ ಮಾಡ್ತಿದ್ದಾರೆ, ಥರ್ಡ್ ಪಾರ್ಟಿಗೆ. ನೀವೆಷ್ಟ್ ಒಳ್ಳೆಯವರು, ಅವ್ರೆಷ್ಟ್ ಹರ್ಟ್ ಮಾಡಿದ್ರು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ನಿಮ್ಗೆ ನ್ಯಾಯ ಕೊಡ್ಲಿಲ್ಲ ಅನ್ನೋ ಬೇಜಾರು ಇದೆ ಅವ್ರಿಗೆ. ಓಕೆ? ನಿಮಗ್ ಆತರ ಮಾಡಿದ್ಕೆ, ನಿಮ್ನ ಕಷ್ಟದಲ್ಲಿ ಬಿಟ್ಟೋಗಿದ್ಕೆ ಅವ್ರ ಲೈಫಲ್ಲಿ ಇದೆಲ್ಲ ನಡೀತಿದೇನೋ ಅಂತ ಅವ್ರಿಗೆ ಅನ್ಸಕ್ ಶುರು ಆಗಿದೆ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ ಒನ್ ಪರ್ಸನ್ ನ ಮೆಸೇಜಸ್ ಪ್ಲೀಸ್. ಇನ್ನೊಂದಷ್ಟು ಮೆಸೇಜಸ್ ಕೊಡಿ, ಕ್ಲಾರಿಟಿ ಕೊಡಿ. ಮೈ ಹಾರ್ಟ್ ಇಸ್ ಫುಲ್ ಆಫ್ ಯು. ಅವ್ರ ಹೃದಯ ತುಂಬಾ ನೀವೇ ತುಂಬ್ಕೊಬಿಟ್ಟಿದ್ದೀರಾ ಈಗ, ನೋ ಡೌಟ್ ಗೈಸ್. ಓಕೆನಾ? ಐ ವಾಂಟ್ ಫ್ರೆಶ್ ಸ್ಟಾರ್ಟ್ ವಿತ್ ಯು. ನಾನು ಆಗ್ಲೇ ಹೇಳ್ದೆ ಗೈಸ್, ರಿಪಿಟೇಷನ್ ಇದು. ಅವ್ರು ಬ್ರೇಕ್ ತಗೊಂಡಿದ್ದಾರೆ. ಓಕೆನಾ? ಪಾಸ್ ಹಾಕಿದ್ದಾರೆ ಕನೆಕ್ಷನ್ ಅಲ್ಲಿ. ಅಂದ್ರೆ ಹಳೆದೆಲ್ಲ ಮರ್ತು ಹೊಸದೆಲ್ಲ ಸ್ಟಾರ್ಟ್ ಮಾಡ್ಲಿ ಅಂತ. ಓಕೆನಾ? ಅದೇ ರಿಪಿಟೇಷನ್. ಅವ್ರಿಗೆ ಫ್ರೆಶ್ ಸ್ಟಾರ್ಟ್ ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ನಿಸ್ತಿದೆ. ಓಕೆನಾ? ಯಾಕಂದ್ರೆ ಆಲ್ರೆಡಿ ನಾನು ಆಗ್ಲೇ ಹೇಳ್ದಂಗೆ ಅವ್ರು ಕಷ್ಟದಲ್ಲಿ ನಿಮ್ನ ಬಿಟ್ಟು ಹೋಗಿದ್ದಾರೆ. ಸೊ ಅದೆಲ್ಲ ಮರ್ತು ನೆಕ್ಸ್ಟ್ ಹೊಸ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ತುಂಬಾ ಇದೆ. ಓಕೆ? ಅವ್ರಿಗೆ ನಾನ್ ಹೇಳ್ದೆ ಗೈಸ್, ತುಂಬಾ ಮೋಸ ಮಾಡಿದ್ದಾರೆ ಥರ್ಡ್ ಪಾರ್ಟಿ ಇರ್ಬೋದು ಅಂತ. ಅವ್ರ ಲೈಫ್ ಅಲ್ಲಿ ಅದೇ ರಿಪಿಟೇಷನ್. ಅವ್ರ ಲೈಫ್ ಅಲ್ಲಿ ತುಂಬಾ ಚಾಯ್ಸಸ್ ಇತ್ತು, ಇದೆ. ಬಟ್ ಅವ್ರಿಗೆ ನೀವು ಮಾತ್ರ ಬೇಕು. ಬೇರೆಯವ್ರ ಮೇಲೆ ಅವ್ರಿಗೆ ಯಾವ ಟ್ರಸ್ಟ್ ಇಲ್ಲ, ನಂಬಿಕೆನೂ ಇಲ್ಲ. ಪ್ರೀತಿ ಅಂತ ಇದ್ರೆ ಅದು ನಿಮ್ ಮೇಲ್ ಮಾತ್ರ, ಇನ್ ಯಾರ ಮೇಲೂ ಇಲ್ಲ. ಓಕೆನಾ? ಅವ್ರ ಲೈಫ್ ಅಲ್ಲಿ ಪ್ರೀತಿ ಅನ್ನೋದೇ ಎಲ್ಲ, ನೀವ್ ಇಲ್ದೇ ಇರೋದಕ್ಕೆ. ಐ ವಾಂಟ್ ಟು ಹ್ಯಾವ್ ಎ ಫ್ಯಾಮಿಲಿ ವಿತ್ ಯು. ಅವರು ನಾನು ಆಗ್ಲೇ ಹೇಳ್ದೆ ಕಮಿಟೆಡ್ ಫೀಲ್ ಮಾಡ್ತಿದ್ದಾರೆ ನಿಮ್ ಕಡೆ ಅಂತ. ಸ್ಟಾರ್ಟಿಂಗ್ ನಾನು ಮಾತಾಡ್ದೆ, ನಿಮ್ ಕಡೆ ಮಾತ್ರ ಕಮಿಟೆಡ್ ಫೀಲ್ ಆಗ್ತಿದ್ದಾರೆ. ಬಟ್ ಲವ್ ಅನ್ನೋದ್ರ ಮೇಲೆ ನಂಬಿಕೆ ಹೋಗಿದೆ, ರಿಲೇಶನ್ಶಿಪ್ ಮೇಲೆ ನಂಬಿಕೆ ಹೋಗಿದೆ ಅಂತ. ಬಟ್ ನಿಮ್ ಜೊತೆ ಫ್ಯಾಮಿಲಿ ಮಾಡ್ಕೋಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಓಕೆನಾ? ನಿಮ್ ಆಲ್ರೆಡಿ ಅವ್ರ ಒಳಗಡೆ ಕಮಿಟ್ ಆಗಿದ್ದಾರೆ. ಓಕೆ? ಡೋಂಟ್ ಡೌಟ್ ಮೈ ಫೀಲಿಂಗ್ಸ್ ಫಾರ್ ಯು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಗೈಸ್, ಅವ್ರ ಮೇಲೆ ಡೌಟ್ ಪಡ್ಬೇಡಿ. ಅವ್ರ ಫೀಲಿಂಗ್ಸ್ ನಿಮ್ ಕಡೆ ತುಂಬಾ ಅವರು ಪ್ರೀತಿ ಮಾಡ್ತಾರೆ. ಓಕೆನಾ? ಇನ್ನೇನು ಇಷ್ಟ ಅವರಿಗೆ, ಅಥವಾ ಏನ್ ಮಿಸ್ ಮಾಡ್ಕೋತಿದ್ದಾರೆ ನಿಮ್ ಕಡೆ? ಯು ವುಡ್ ಡೂ ಎನಿಥಿಂಗ್ ಟು ಮೇಕ್ ಮಿ ಹ್ಯಾಪಿ. ಅವ್ರಿಗೆ ಗೊತ್ತಾಗ್ತಿದೆ ನೀವ್ ಅವ್ರನ್ನ ಖುಷಿ ಪಡ್ಸಕ್ ಏನ್ ಬೇಕಾದ್ರೂ ಮಾಡ್ತಿದ್ರಿ, ಮಾಡಿದೀರಾ. ಅದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ. ಯು ಹ್ಯಾವ್ ದ ಕ್ಯೂಟೆಸ್ಟ್ ಸ್ಮೈಲ್ ಆನ್ ದಟ್. ನಿಮ್ ಸ್ಮೈಲ್ ತುಂಬಾ ಕ್ಯೂಟೆಸ್ಟ್ ಇಡೀ ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದಾರೆ. ನೋ ಮ್ಯಾಟರ್ ಹೌ ಅದರ್ಸ್ ಸಿ ಮಿ, ಯು ಮೇಕ್ ಮಿ ಫೀಲ್ ಸ್ಪೆಷಲ್. ಬೇರೆಯವ್ರ ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ನೀವ್ ಯಾವತ್ತೂ ಅವ್ರನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದೀರಾ. ಅದು ಅವ್ರಿಗೆ ಇಷ್ಟ. ಐ ಕ್ಯಾನ್ ಲೂಸ್ ಮೈಸೆಲ್ಫ್ ಇನ್ ದ ಡೆಪ್ತ್ ಆಫ್ ಯುವರ್ ಐಸ್. ನಿಮ್ಮ ಕಣ್ಣಿನ ಆಳ, ನಿಮ್ ಕಣ್ಣನ್ನ ಅವ್ರು ನೋಡಿದಾಗ ಅವ್ರನ್ನ ಅವರೇ ಕಳ್ಕೊಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನಿಮ್ ಕಣ್ಣಲ್ಲಿ ಅವ್ರು ನೋಡಿದಾಗ. ಐ ಲೈಕ್ ಹೌ ಯು ಶೇರ್ ಎವ್ರಿಥಿಂಗ್ ವಿತ್ ಮೀ. ನೀವ್ ಏನನ್ನು ಅವರಿಂದ ಮುಚ್ಚಿಟ್ಟಿಲ್ಲ, ನೀವ್ ಎಲ್ಲಾನು ಶೇರ್ ಮಾಡ್ಕೊಂಡಿದೀರಾ. ಅದು ಅವ್ರಿಗೆ ತುಂಬಾ 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 ಇಷ್ಟ ಆಗುತ್ತೆ. ಓಕೆನಾ? ಅದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ. ಯೂನಿವರ್ಸ್ ಕಡೆಯಿಂದ ನನ್ನ ಪೈಲ್ ಒನ್ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ ನೋಡಿ. ಓಕೆನಾ?
ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್. ನಿಮ್ ಲೈಫಲ್ಲಿ ಏನೇ ಸಿಚುವೇಶನ್ ನಡೀತಿರ್ಬೋದು, ಏನೇ ಆಗ್ತಿರ್ಬೋದು, ಅದು ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಲೆಸನ್ಸ್, ಪಾಠ. ಅದನ್ನ ನೀವು ಕಲ್ತ್ಕೊಂಡು ನಿಲ್ಬೇಡಿ, ಮೂವ್ ಆಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅದೆಲ್ಲ ನಿಮಗ್ ಪಾಠ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಸೊ ಡೋಂಟ್ ನೆವರ್ ಸ್ಟಾಪ್. ನಿಮ್ ಲೈಫ್ ಅಲ್ಲಿ ಏನೇ ನಡೀತಿರ್ಲಿ, ಎಷ್ಟೇ ಪ್ರಾಬ್ಲಮ್ಸ್ ನಡೀತಿರ್ಲಿ, ಅಥವಾ ಏನೇ ಆಗಿರ್ಲಿ, ನಿಮ್ ಬೇಜಾರ್ ಏನೇ ಆಗಿರ್ಲಿ, ನೆವರ್ ಸ್ಟಾಪ್. ಅದ್ ಲೆಸನ್ಸ್ ಅಂತ ಅನ್ಕೊಂಡ್ ಮೂವ್ ಆಗ್ಬೇಕು. ಓಕೆನಾ? ಹರ್ಟ್ ಆಗ್ಬಾರ್ದು ಅದ್ರಿಂದ. ಇದ್ರಿಂದ ನನ್ ಕಲಿಯೋದಿದೆ ಅನ್ಕೊಂಡು ಕಂಟಿನ್ಯೂ ಆಗ್ಬೇಕು. ಓಕೆನಾ? ಲವ್ ಲೆಸನ್ ಏನಿದೆ ನೋಡೋಣ. ಲವ್ ಲೈಫ್ ಅಲ್ಲಿ ಅನ್ಕಂಡೀಷನಲ್ ಲವ್. ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನಡುವೆ ತುಂಬಾ ಅನ್ಕಂಡೀಷನಲ್ ಲವ್ ಇದೆ. ಯೂನಿವರ್ಸ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅಂಡ್ ನಿಮ್ಮಿಂದ ಈ ವ್ಯಕ್ತಿನ ಯಾವ್ದೇ ಕಾರಣಕ್ಕೂ ಯಾರು ಕಿತ್ಕೊಳಕ್ ಆಗಲ್ಲ. ಯಾಕಂದ್ರೆ ನಿಮ್ಮಿಬ್ರು ಮಧ್ಯೆ ಇರೋದು ಅನ್ಕಂಡೀಷನಲ್ ಲವ್. ಯಾರು ಕಿತ್ಕೊಳಕ್ ಆಗಲ್ಲ. ಅಬ್ಸ್ಟೆಕಲ್ಸ್ ಬರುತ್ತೆ, ಹೋಗುತ್ತೆ. ಬಟ್ ನಿಮ್ಮ ಪಾರ್ಟ್ನರ್ ನ ಯಾರು ಕಿತ್ಕೊಳಕ್ ಆಗಲ್ಲ. ಅವ್ರು ಯಾರ ಕಡೆನೂ ಹೋಗಲ್ಲ. ಫೈನಲಿ ಬರೋದೇ ನಿಮ್ಗೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗೈಸ್, ಕ್ಲೈಮ್ ಮಾಡಿ. ನಾನ್ ಹೇಳಿದ ಮೆಸೇಜಸ್ ನಿಮ್ಗೆ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ 392 ಬರ್ದು ಯೂನಿವರ್ಸ್ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಕ್ಲೈಮ್ ಮಾಡಿ. ಓಕೆನಾ? ಖಂಡಿತ ಇದು ತುಂಬಾ ಒಳ್ಳೆ ಮೆಸೇಜು. ನಿಮ್ಗೆ ಲವ್ ಗೈಡೆನ್ಸ್ ಬಂದಿರೋದು ಯೂನಿವರ್ಸ್ ಕಡೆಯಿಂದ. ಯಾರು ನಿಮ್ಮಿಂದ ನಿಮ್ಮ ಪರ್ಸನ್ ನ ಕಿತ್ಕೊಳಕ್ ಆಗಲ್ಲ, ಅಥವಾ ನಿಮ್ಮಿಂದ ಅವ್ರು ದೂರ ಆಗಕ್ ಆಗಲ್ಲ. ಕರೆಂಟ್ ಸಿನಾರಿಯೋ ಸಿಚುಯೇಷನ್ಸ್ ಅಂಡ್ ಇದೆ ಅಷ್ಟೇ. ಬಟ್ ಫೈನಲಿ ಅವ್ರು ನಿಮ್ ಕಡೆನೆ ಬರೋದು ಅಂತ ಯೂನಿವರ್ಸ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಇದಕ್ಕಿಂತ ಒಳ್ಳೆ ಮೆಸೇಜ್ ನನ್ ಕೊಡಕ್ ಆಗಲ್ಲ ಅನ್ಸುತ್ತೆ. ಖುಷಿನಾ ಗೈಸ್? ಓಕೆನಾ? ತುಂಬಾ ಅನ್ಕಂಡೀಷನಲ್ ಲವ್ ಇದೆ ನಿಮ್ ಇಬ್ರ ಮಧ್ಯೆ. ಬಾಂಡ್ ಇದೆಯಲ್ಲ, ಇಟ್ಸ್ ನೆವರ್ ಎಂಡಿಂಗ್, ಎಟರ್ನಲ್. ಓಕೆನಾ? ಸೊ ಡೌಟ್ ಬೇಡ ಈ ವ್ಯಕ್ತಿ ಕಡೆ ನಿಮ್ಗೆ. ಓಕೆನಾ? ಡೌಟ್ ಇದ್ರೆ ಡೌಟ್ ಬೇಡ. ಅವ್ರು ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ಗೆ ನೋಡೋಣ. ಈ ಸಮಯದಲ್ಲಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಕಡೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಓ ಪ್ರಿಯತಮ, 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 ನೀ ಹೃದಯದ ಸರಿಗಮ, ಪ್ರಿಯತಮ. ನೀವು ಅವ್ರ ಹಾರ್ಟ್ ಬೀಟ್ ಅಂತ ಹೇಳ್ತಿದ್ದಾರೆ. ನೀವು ಅವ್ರ ಹಾರ್ಟ್ ನ ಸರಿಗಮ ಅಂತ ಹೇಳ್ತಿದ್ದಾರೆ. ಗೈಸ್, ಅವ್ರ ಪ್ರೀತಿ, ನಾನು ಅವಾಗ್ಲೇ ಹೇಳ್ದೆ, ಪ್ರೀತಿ ಅಂತ ಅವ್ರ ಲೈಫ್ ಅಲ್ಲಿ ಇದ್ರೆ ಅದ್ ನೀವ್ ಮಾತ್ರ ಅಂತ. ಅವ್ರ ಹಾರ್ಟ್ ಬೀಟ್ ಆಗದೆ, ಅವ್ರ ಖುಷಿ ಆಗದೆ ನೀವಿದ್ರೆ ಮಾತ್ರ ಅವ್ರ ಲೈಫ್ ಅಲ್ಲಿ. ಓಕೆನಾ? ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ನೀವೇ ಅವ್ರ ಹಾರ್ಟ್ ಬೀಟ್. ಅವ್ರು ಈಗ್ಲೂ ಏನ್ ಬದುಕಿದಾರೆ ಅಥವಾ ಲವ್ ಅಂತ ಇದೆ ಅಂದ್ರೆ ಅದ್ ನೀವು ಮಾತ್ರ. ಅದಕ್ಕೆ ಕ್ಲಾರಿಟಿ ಇದು. ಓಕೆನಾ? ಅವ್ರ ಹಾರ್ಟ್ ಬೀಟ್ ಆಗ್ತಿದೆ ಅಂತ, ಈಗ್ಲೂ ಬೀಟ್ ಆಗ್ತಿದೆ, ಪ್ರೀತಿ ಅನ್ನೋದಿದೆ ಅಂದ್ರೆ ಅದ್ ನೀವು ಮಾತ್ರ ಅಂತ ಡಬಲ್ ಕನ್ಫರ್ಮೇಶನ್ ಕೊಟ್ಟಿದೀನಿ. ಕನ್ಫರ್ಮ್ ಆಯ್ತು, ಹೋಪ್ ಅಂತ ಅನ್ಕೊಂಡಿದೀನಿ. ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ರೀಡಿಂಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಟು ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ನಾನು ಎಲ್ಲಾ ಕಾಮೆಂಟ್ ಓದ್ತೀನಿ. ಅಂಡ್ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಪ್ಲೀಸ್ ವಾಟ್ಸಪ್ ಮೀ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು. Hi guys, welcome. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಕಣ್ಮುಚ್ಕೊಂಡು ಅವ್ರ ಮುಖನ ನೆನ್ಸ್ಕೊಳ್ಳಿ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವರ ಪರ್ಸನ್ ಈ ಸಮಯದಲ್ಲಿ ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. 3 ಆಫ್ ಸೋರ್ಡ್ಸ್, ಏಸ್ ಆಫ್ ಕಪ್ಸ್, 7 ಆಫ್ ಸೋರ್ಡ್ಸ್, 7 ಆಫ್ ವಾಂಡ್ಸ್, ಮೂನ್ ಕಾರ್ಡ್. ಗೈಸ್, ನಿಮ್ ವ್ಯಕ್ತಿ ಕರೆಂಟ್ಲಿ ಹಾರ್ಟ್ ಬ್ರೇಕ್ ಫೀಲ್ ಮಾಡ್ತಾ ಇದಾರೆ. ಹಾರ್ಟ್ ಬ್ರೇಕ್ ಆಗಿದೆ, ಎಮೋಷನಲಿ ಪೇನ್ ಅನುಭವಿಸ್ತಾ ಇದಾರೆ. ಥರ್ಡ್ ಪಾರ್ಟಿ ಇರ್ಬೋದು ನಿಮ್ಮಿಬ್ರ ಮಧ್ಯ. ಯಾಕಂದ್ರೆ ಫಸ್ಟ್ ಥರ್ಡ್ ಪಾರ್ಟಿ ಕಾರ್ಡ್ ಬಂದಿದೆ.
ಥರ್ಡ್ ಪಾರ್ಟಿ ಅಂದ್ರೆ ಪರ್ಸನ್ ಆಗ್ಬೇಕಾಗಿಲ್ಲ, ಅವ್ರ ಫ್ಯಾಮಿಲಿ ಅಥವಾ ಕೆರಿಯರ್ ಆಗಿರ್ಬೋದು. ಅವ್ರು ತುಂಬಾ ಪೇನ್ ಅಲ್ಲಿ ಇದಾರೆ, ಬೇಜಾರಲ್ಲಿ ಇದಾರೆ, ಎಮೋಷನಲಿ ಡ್ರೈನ್ಡ್ ಆಗಿದ್ದಾರೆ, ಅವ್ರಿಗೆ ಯಾರೋ ಮೋಸ ಮಾಡ್ದಂಗ್ ಫೀಲ್ ಮಾಡ್ತಿದ್ದಾರೆ, ತುಂಬಾ ಸ್ಯಾಡ್ ಆಗಿದ್ದಾರೆ. ಅವ್ರು ಏನೇನ್ ಕೊಟ್ರು ಅದಕ್ಕೆ ಅವ್ರ ಲೈಫ್ ಅಲ್ಲಿ ಏನೂ ರಿಟರ್ನ್ ಸಿಕ್ಕಿಲ್ಲ. ಫೇಲ್ಯೂರ್ಸ್ ನೋಡ್ತಿದ್ದಾರೆ ಕೆರಿಯರ್ ಅಲ್ಲಿ, ಡಿಮೋಷನ್ ಆಗಿರ್ಬೋದು ಜಾಬ್ ಅಲ್ಲಿ, ಅವ್ರ ಮನಿ ತುಂಬಾ ಸ್ಟಕ್ ಆಗಿದೆ, ಹೆಲ್ತ್ ಇಶ್ಯೂಸ್ ಇದೆ, ತುಂಬಾ ಹಾರ್ಟ್ ಬ್ರೇಕ್ ಆಗಿದ್ದಾರೆ ಕರೆಂಟ್ಲಿ. ಅವರು ಅವ್ರ ಲೈಫ್ ಅಲ್ಲಿ ಏನು ಲವ್ ಆಫರ್ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಬಿಕಾಸ್ ಅವ್ರ ಸಿಚುಯೇಷನ್ ನೀವೇ ನೋಡ್ತಾ ಇದ್ದೀರಾ, ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರ ಎಮೋಷನ್ಸ್ ನ ಅವ್ರು ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಮತ್ತೆ ಅವ್ರು ಅನ್ಕೋತಾರೆ ಓಪನ್ ಅಪ್ ಆಗ್ಬೇಕು, ಎಲ್ಲ ಹೇಳ್ಕೋಬೇಕು, ಈ ಈ ಕನೆಕ್ಷನ್ ಅಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಂತ. ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ, ಬಿಕಾಸ್ ಅವ್ರು ಕಂಪ್ಲೀಟ್ಲಿ ಡ್ರೈನ್ ಆಗಿದ್ದಾರೆ, ತುಂಬಾ ಹರ್ಟ್ ಆಗಿದ್ದಾರೆ, ಮೋಸ ಮಾಡಿ ಹೋಗಿದ್ದಾರೆ ಯಾರೋ. ಯಾರೋ ತುಂಬಾ ಸೆಲ್ಫಿಶ್ ಆಗಿ ಆಕ್ಟ್ ಮಾಡಿದ್ದಾರೆ ಅವ್ರ ಲೈಫ್ ಅಲ್ಲಿ, ತುಂಬಾ ಕನ್ನಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ, ಅವ್ರ ಲೈಫ್ ಅಲ್ಲಿ ನಂಬಿಕೆ ಅನ್ನೋದೇ ಕಳ್ಕೊಂಡಿದ್ದಾರೆ, ಆನೆಸ್ಟಿ ಅನ್ನೋದೇ ಇಲ್ಲ ಅವ್ರ ಲೈಫ್ ಅಲ್ಲಿ. ಥರ್ಡ್ ಪಾರ್ಟಿ ಕಡೆಯಿಂದ ಅಂತ ಹೋಪ್, ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ ಕಡೆಯಿಂದ, ಇಲ್ಲ ಅಥವಾ ಫ್ಯಾಮಿಲಿ ಅಥವಾ ಕೊಲೀಗ್ಸ್ ಕಡೆಯಿಂದ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಅವ್ರು ಇನ್ನ ನಾನು ಹುಷಾರಾಗಿರ್ಬೇಕು, ಅವೇರ್ ಆಗಿರ್ಬೇಕು, ಇಲ್ಲ ಅಂದ್ರೆ ನನ್ಗೆಲ್ಲ ಮೋಸ ಮಾಡ್ತಿರ್ತಾರೆ ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಮತ್ತೆ ಅವ್ರ ಲೈಫ್ ಅಲ್ಲಿ ಏನೋ ಆಗ್ಬಾರ್ದೇ ಇರೋದು, ಅನ್ಎಥಿಕಲ್ ಅಂದ್ರೆ ನಾಟ್ ಎ ಗುಡ್ ಸಿಚುಯೇಷನ್ ಅಂತ ಹೇಳ್ತೀವಿ, ಅಥವಾ ಮೋಸದ ಸಿಚುಯೇಷನ್ ಅವ್ರ ಲೈಫ್ ಅಲ್ಲಿ ಆಗಿದೆ. ಯಾರೋ ತುಂಬಾ ಮೋಸ ಮಾಡಿ ಹೋಗಿದ್ದಾರೆ, ದುಡ್ಡಿನ ಫ್ಯಾಮಿಲಿ ಆತರ ಆಗಿದ್ರೆ ಇವ್ರು ತುಂಬಾ ನಂಬಿದ್ರು ಅನ್ಸುತ್ತೆ, ತುಂಬಾ ಹಾನೆಸ್ಟ್ ಆಗಿದ್ರು ಅವ್ರ ಕಡೆ ಅನ್ಸುತ್ತೆ, ಅವ್ರು ದುಡ್ಡಲ್ಲಿ ಮೋಸ ಮಾಡಿದ್ದಾರೆ. ಆತರ ಇಲ್ಲ. ಥರ್ಡ್ ಪಾರ್ಟಿ ಅಂದ್ರೆ ಥರ್ಡ್ ಪಾರ್ಟಿ ಇವ್ರಿಗೆ ತುಂಬಾ ಮೋಸ ಮಾಡಿದ್ದಾರೆ, ತುಂಬಾ ಸೆಲ್ಫಿಶ್ ಆಗಿ ನಡ್ಕೊಂಡಿದ್ದಾರೆ. ಅಂಡ್ ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಸತ್ಯ ಗೊತ್ತಾಗ್ತಾ ಇಲ್ಲ. ಮತ್ತೆ ಅವ್ರು ಅನ್ಕೋತಾ ಇದಾರೆ, ಅವ್ರು ಯಾರನ್ನ ನಂಬಿದ್ರು ಅವ್ರನ್ನ ನಾನ್ ನಂಬಾರ್ದಾಗಿತ್ತು, ಆ ಕನೆಕ್ಷನ್ಗೆ ನಾನು ಎಫರ್ಟ್ ಹಾಕ್ಬಾರ್ದಾಗಿತ್ತು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಫೈಲ್ 1 ಅಲ್ಲೂ ಇದೇ ತರ ಆಗಿತ್ತು ಗೈಸ್, ಅವ್ರಿಗೆ ಯಾರೋ ಮೋಸ ಮಾಡಿದ್ದು. ಫೈಲ್ 2 ಅದೇ ಬಂದಿದೆ. ಶಾಕಿಂಗ್ ಮಾತ್ರ. ತುಂಬಾ ಫೈನಾನ್ಷಿಯಲಿ ಅವ್ರಿಗೆ ಫ್ರಾಡ್ ಆಗಿದೆ ಗೈಸ್. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಫೈನಾನ್ಷಿಯಲಿ ಅವ್ರು ತುಂಬಾ ನಂಬುದವರು ಅಥವಾ ತುಂಬಾ ಹಾನೆಸ್ಟ್ ಆಗಿದ್ದವರು ಮೋಸ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಅವ್ರಿಗೆ ಏನು ಸತ್ಯ ಅಂತ ಗೊತ್ತಾಗ್ತಿಲ್ಲ, ದೊಡ್ಡ ಲಾಸ್ ಆಗಿದೆ ಅವ್ರ ಲೈಫ್ ಅಲ್ಲಿ. ಅವ್ರ ನಾನು ಅಲರ್ಟ್ ಆಗಿರ್ಬೇಕು. ವರ್ಕ್ ಅಲ್ಲಿ ನನ್ಗೆ ಜಾಸ್ತಿ ಕಾಣಿಸ್ತಿದೆ ಫೈಲ್ 2 ಅಲ್ಲಿ, ಥರ್ಡ್ ಪಾರ್ಟಿ ಅನ್ನೋದಕ್ಕಿಂತ ವರ್ಕ್ ಅಲ್ಲಿ ಜಾಸ್ತಿ ಕಾಣಿಸ್ತಿದೆ. ಅವ್ರ ವರ್ಕ್ ಅಲ್ಲಿ ತುಂಬಾ ಮೋಸ ನಡೆದಿದೆ, ಅವ್ರಿಗೆ ಅನ್ಎಥಿಕಲ್ ಆಗಿದೆ, ಅನ್ಎಥಿಕಲ್ ಆಕ್ಟಿವಿಟಿ ಆಗಿದೆ. ಅಂದ್ರೆ ಅನ್ಎಥಿಕಲ್ ಅಂದ್ರೆ ಸೊಸೈಟಿಗೆ ವಿರೋಧವಾಗಿ, ಅಂದ್ರೆ ಸೊಸೈಟಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೆ ವಿರೋಧವಾಗಿ ಅವ್ರ ಲೈಫ್ ಅಲ್ಲಿ ಏನೋ ನಡೆದಿದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು ಅಥವಾ ವರ್ಕ್ ಅಲ್ಲಿ ಇರ್ಬೋದು. ಮತ್ತೆ ಅವ್ರ ಹೆಲ್ತ್ ಅಲ್ಲೂ ತುಂಬಾ ಚಾಲೆಂಜಸ್ ಇದೆ. ಬ್ಯಾಕ್ ಪೈನ್ ಇರ್ಬೋದು ನಿಮ್ ಪರ್ಸನ್ಗೆ, ಅಥವಾ ನೆಕ್ ಪೈನ್ ಇರ್ಬೋದು. ರಾಂಗ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಸರಿ ಆಗಿಲ್ಲ ಅದು. ಅವ್ರನ್ನ ಅವರು ಅಲರ್ಟ್ ಆಗಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೋತಾ ಇದ್ದಾರೆ. ಅಂಡ್ ಇವ್ರಿಗೆ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ, ಆ ಸೊಸೈಟಿಗೆ ವಿರೋಧವಾಗಿ ಫ್ರಾಡ್ ಆಗಿದೆ. ಅಂದ್ರೆ ಸೊಸೈಟಿ ಏನೋ ರೂಲ್ಸ್ ಮಾಡಿರುತ್ತಲ್ವಾ, ಇವ್ರಿಗ್ ದುಡ್ಡು ಬರ್ಬೇಕು, ಇವ್ರಿಗ್ ಬೇಡ ಅಂತ, ಅದ್ರಲ್ಲಿ ಇವ್ರಿಗ್ ಬರ್ಬೇಕಾಗಿರೋ ದುಡ್ಡು ಇವ್ರಿಗ್ ಸಿಕ್ಕಿಲ್ಲ, ಫ್ರಾಡ್ ಆಗಿದೆ, ಮೋಸ ಮಾಡಿದ್ದಾರೆ. ಓಕೆನಾ? ಸೊ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಸ್ಯಾಡ್ ಆಗಿದ್ದಾರೆ. ಈ ಸಮಯದಲ್ಲಿ ಅವ್ರು ಯಾವ ಪ್ರೀತಿ ಕಪ್ನು ತಗೊಳಕ್ ರೆಡಿ ಇಲ್ಲ, ಯಾಕಂದ್ರೆ ಅಷ್ಟು ಹರ್ಟ್ ಆಗಿದ್ದಾರೆ. ಅವ್ರು ತುಂಬಾ ನೆಗ್ಲೆಕ್ಟೆಡ್ ಫೀಲ್ ಮಾಡ್ತಿದ್ದಾರೆ. ಅವ್ರ ಕರೆಂಟ್ಲಿ ಅವ್ರ ಸುತ್ತ ಯಾರಿದ್ದಾರೆ ಅವರೆಲ್ಲ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ. ವರ್ಕ್ ಅಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಮನೇಲೂ ಹರ್ಟ್ ಆಗಿದ್ದಾರೆ, ವರ್ಕ್ ಅಲ್ಲೂ ಪ್ರಾಬ್ಲಮ್ ಆಗಿದೆ. ಓಕೆನಾ? ಅವ್ರಿಗೆ ಅವ್ರು ಫೈಟ್ ಮಾಡ್ಕೋಬೇಕು, ಆತರ ಪರಿಸ್ಥಿತಿ ಬಂದಿದೆ. ಅವ್ರು ಇರ್ಬೇಕು ಅಂದ್ರೆ ಅವ್ರು ಫೈಟ್ ಮಾಡ್ಲೇಬೇಕು ಎಲ್ಲಾರ ಜೊತೆ, ಇಲ್ಲ ಅಂದ್ರೆ ಅವ್ರ ಪ್ರೆಸೆನ್ಸ್ ಅಥವಾ ಅವರ ಅಸ್ತಿತ್ವನೇ ಇರಲ್ಲ. ಆ ತರ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅವ್ರ ಲೈಫ್ ಅಲ್ಲಿ. ಅವ್ರ ರೈಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ, ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಈಗ ಅವ್ರ ಬೌಂಡ್ರೀಸ್ ನ ದಾಟಿದ್ರೆ ಅವರು ಅನ್ಎಥಿಕಲ್ ಆಗಿ ಆಕ್ಟ್ ಮಾಡೋ ಚಾನ್ಸಸ್ ಇದೆ, ಹರ್ಟ್ ಆಗೋ ತರ ಆಕ್ಟ್ ಮಾಡೋ ಚಾನ್ಸ್ ಇದೆ. ಸೊ ಅವ್ರ ಬೌಂಡ್ರೀಸ್ ಹಾಕೊಂಡು ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಏನೋ ಒಂದ್ ವಿಚಾರಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ, ತುಂಬಾ ಹರ್ಟ್ ಆಗಿದ್ದಾರೆ, ತುಂಬಾ ಮೋಸ ಹೋಗಿದ್ದೀನಿ ಅಂತ ಫೀಲ್ ಆಗ್ತಿದ್ದಾರೆ. ಅವ್ರಿಗವ್ರು ಸ್ಟ್ಯಾಂಡ್ ತಗೋಬೇಕು ಅನ್ನೋದು ಜಾಸ್ತಿ ಬರ್ತಿದೆ ಇಲ್ಲಿ. ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ, ಯಾಕಂದ್ರೆ ಅವ್ರಿಗೆ ಪ್ರಾಬ್ಲಮೆಟಿಕ್ ಆಗೋ ಸಿಚುವೇಶನ್ ಅವ್ರ ಲೈಫ್ ಅಲ್ಲಿ ಕ್ರಿಯೇಟ್ ಆಗಿದೆ. ಥರ್ಡ್ ಪಾರ್ಟಿಯಿಂದ ಇರ್ಬೋದು, ಅಥವಾ ಇಲ್ಲ ಅಂದ್ರೆ ಜಾಬ್ ವರ್ಕ್ ಅಲ್ಲಿ ಇರ್ಬೋದು. ಸೊ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದಾರೆ.
ಅಂಡ್ ನಿಮ್ಮನ್ನು ಕಾಪಾಡ್ಬೇಕು. ನಿಮ್ಗೂ ತೊಂದ್ರೆ ಆಗೋ ಚಾನ್ಸಸ್ ಇದೆ ಈ ಸಿಚುವೇಶನ್ ಇಂದ. ಸೊ ನಿಮ್ಗೂ ಪ್ರಾಬ್ಲಮ್ ಆಗ್ಬಾರ್ದು, ನಿಮ್ಗೂ ತೊಂದ್ರೆ ಆಗ್ಬಾರ್ದು. ಈ ಅವ್ರ ಲೈಫಲ್ಲಿ ಏನೇನ್ ಪ್ರಾಬ್ಲಮ್ಸ್ ಎಲ್ಲ ನಡೀತಿದೆ ಅದಕ್ಕೆ ನೀವ್ ಇನ್ವಾಲ್ವ್ ಆಗೋದ್ ಬೇಡ, ನಿಮಗ್ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ನಿಮ್ಮ ಪ್ರೀತಿಯ ಕಪ್ನ ಈ ಟೈಮಲ್ಲಿ ಅವ್ರು ಈಸ್ಕೊಳಕ್ ಆಗ್ತಿಲ್ಲ. ಬಿಕಾಸ್ ಅವ್ರಿಗೆ ನಿಮ್ಗೆಲ್ ತೊಂದ್ರೆ ಆಗುತ್ತೋ ಅನ್ನೋ ಭಯ ಜಾಸ್ತಿ ಇದೆ, ಮತ್ತೆ ನಿಮ್ನೆಲ್ ಕಳ್ಕೊಬಿಡ್ತೀನೋ ಅನ್ನೋ ಭಯ ತುಂಬಾ ಕಾಡ್ತಿದೆ ಅವ್ರಿಗೆ. ಓಕೆನಾ? ತುಂಬಾ ಸ್ಟ್ರಗಲ್ ಮಾಡ್ತಿದಾರೆ ಲೈಫಲ್ಲಿ. ಅವ್ರುವೆ ಅಸ್ಟ್ರಾಲಜಿ ಆತರ ಎಲ್ಲ ನಂಬಿ ಕೇಳ್ತಾ ಇರ್ಬೋದು, ಹೋಗಿ ತಿಳ್ಕೊತಾ ಇರ್ಬೋದು, ಅಥವಾ ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ರೆ ಅವ್ರುನು ಏನಾದ್ರು ನಂಬಿಕೆ ಇದ್ರೆ ಅವರು ನೋಡ್ತಿರ್ಬೋದು. ಯಾಕೆ ನನ್ ಲೈಫಲ್ಲಿ ಹಿಂಗ್ ಆಗ್ತಿದೆ ಅಂತ ಅವ್ರಿಗೆ ತುಂಬಾ ಸ್ಟ್ರಗಲ್ ಮಾಡ್ತಿದಾರೆ. ಅಂಡ್ ನಿಮ್ಮನ್ನ ಆ ಸಿಚುವೇಶನ್ ಎಂಟ್ರಿ ಆಗಕ್ ಬಿಡ್ಬಾರ್ದು ಅಂತ ಅನ್ಕೋತಾ ಇದಾರೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೇಕು, ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೀವೇ ಅನ್ಎಥಿಕಲ್ ಸಿಚುವೇಶನ್ ಏನ್ ಹ್ಯಾಪನ್ ಆಗಿದೆ ಇನ್ವಾಲ್ವ್ ಆಗ್ಬಿಡ್ತೀರಾ, ನಿಮ್ಗೂ ತೊಂದ್ರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರು ಈ ಸಮಯದಲ್ಲಿ ಆ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಂಡು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಒಂದ್ ಬೌಂಡ್ರಿ ಅಂತ ಹಾಕೊಂಡಿದ್ದಾರೆ. ನಿಮ್ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು, ಕಮ್ಯುನಿಕೇಶನ್ ಕಡಿಮೆ ಇರ್ಬೋದು, ಅಥವಾ ಕಮ್ಯುನಿಕೇಶನ್ ಇಲ್ದೇನೆ ಇರ್ಬೋದು. ಅದಕ್ಕೆ ಅವ್ರು ಬೌಂಡ್ರಿ ಹಾಕಿದ್ದಾರೆ ಅಷ್ಟೇ. ಯಾಕಂದ್ರೆ ಅವ್ರು ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರಿಗೆ ಏನು ಕ್ಲಾರಿಟಿ ಇಲ್ಲ ಲೈಫ್ ಅಲ್ಲಿ, ತುಂಬಾ ಹರ್ಟ್ ಆಗಿದ್ದಾರೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ಜನ ಇದ್ದೀರಾ. ನಾನು ಆಗ್ಲೇ ಹೇಳ್ದಂಗೆ ಅದ್ ರಿಪಿಟೇಷನ್ ಆಯ್ತು. ನಾನು ಆಗ್ಲೇ ಹೇಳ್ದೆ ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಬಿಕಾಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ಸೊ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಇದ್ರೂನು ಕಡಿಮೆ, ಏನು ನಿಮ್ಗೆ ಹೇಳಲ್ಲ. ತುಂಬಾ ಹೈಡ್ ಮಾಡ್ತಾರೆ. ಅವ್ರ ಲೈಫ್ ಅಲ್ಲಿ ಏನೇನ್ ನಡೀತಿದೆ ಇಶ್ಯೂಸ್ ಅದನ್ನ ಏನು ನಿಮ್ಗೆ ಹೇಳ್ಕೊಳಲ್ಲ. ಡಿಸೈಡ್ ಅವ್ರಿಗೆ ಮೋಸ ಅಂತೂ ಆಗಿದೆ, ಲಾಸ್ ಆಗಿದೆ. ಓಕೆನಾ? ಅವ್ರು ಏನೋ ಕೊಟ್ಟಿದ್ದಾರೆ ದುಡ್ಡು, ಅದು ರಿಟರ್ನ್ ಆಗಿಲ್ಲ. ಅವ್ರು ಏನ್ ಇನ್ವೆಸ್ಟ್ ಮಾಡಿದ್ರು ಅದ್ರಲ್ಲಿ ಮೋಸ ಆಗಿದೆ. ಡಿಪ್ರೆಸ್ಡ್ ಫೀಲ್ ಆಗಿದ್ದಾರೆ. ಅವ್ರನ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿಲ್ಲ. ತುಂಬಾ ಹಾರ್ಡ್ ಟೈಮ್ ಅವ್ರ ಲೈಫ್ ಅಲ್ಲಿ ನಡೀತಿದೆ, ಪ್ರಾಬ್ಲಮೆಟಿಕ್ ಲೈಫ್ ನಡೀತಿದೆ. ತುಂಬಾ ಸೀಕ್ರೆಟ್ಸ್ ಇಟ್ಕೊಂಡಿದ್ದಾರೆ. ಅವ್ರು ನಿಮ್ಗೇನು ಹೇಳಿಲ್ಲ. ಅವ್ರ ಮೇಲೆ ಅವ್ರಿಗೆ ಡೌಟ್, ಡಿಪ್ರೆಸಿವ್ ಪ್ಯಾಟರ್ನ್ಸ್, ಪದೇ ಪದೇ ಅವ್ರು ಡಿಪ್ರೆಷನ್ ಒಳಗಾಗ್ತಿದ್ದಾರೆ. ಯಾಕಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಡೀತಿದೆ. ಅವ್ರಿಗೆ ಭಯ, ಆಂಗ್ಸೈಟಿ ಎಲ್ಲ ಶುರು ಆಗಿದೆ. ತುಂಬಾ ಲೈಫ್ ಅಲ್ಲಿ ಕೆರಿಯರ್ ಅಲ್ಲಿ ಫೇಲ್ಯೂರ್ಸ್ ನೋಡ್ತಿದ್ದಾರೆ. ಓಕೆನಾ? ಜಿಮ್ ಅಂತ ಕಾಣಿಸ್ತಿದೆ. ಸ್ವಲ್ಪ ಜನ ಜಿಮ್ಗೆ ಹೋಗ್ತಿರ್ಬೋದು ಅಥವಾ ಜಿಮ್ ನಡೆಸ್ತಿರ್ಬೋದು. ಅವ್ರ ಮಸಲ್ ವೀಕ್ನೆಸ್ ಆತರ ಎಲ್ಲ ಅನ್ನಿಸ್ತಿದೆ ಅವ್ರಿಗೆ. ತುಂಬಾ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಓಕೆನಾ? ಕರೆಂಟ್ಲಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನಿಮ್ ಮೇಲೆ ಎಮೋಷನ್ಸ್ ತುಂಬಾ ಇದೆ, ಪ್ರೀತಿ ಇದೆ. ಸೊ ನಿಮ್ ಕಡೆ ಅವ್ರ ಆಕ್ಷನ್ ತಗೋತಾ ಇಲ್ಲ. ಯಾಕಂದ್ರೆ ನಿಮ್ಗೂ ಈ ಬ್ಯಾಡ್ ಸಿಚುವೇಶನ್ ಅಲ್ಲಿ ಅವ್ರಿಗೆ ಎಂಟ್ರಿ ಕೊಡಕ್ ಇಷ್ಟ ಇಲ್ಲ. ಬಟ್ ನಿಮಗ್ ಗೊತ್ತಾಗ್ತಿಲ್ಲ, ಅದು ನಿಮಗ್ ಗೊತ್ತಿಲ್ಲ ಅವ್ರು ಇರೋ ಸಿಚುವೇಶನ್. ಯಾಕೆ ಹಿಂಗ್ ಮಾಡ್ತಾರೆ, ಯಾಕೆ ಹಿಂಗ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಯಾಕೆ ಹಿಂಗ್ ಆನ್ ಅಂಡ್ ಆಫ್ ಮಾಡ್ತಾರೆ ಅಂತ ನಿಮ್ಗೆ ಅನ್ನಿಸ್ತಿದೆ. ಬಟ್ ಅವ್ರ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಅನ್ಎಥಿಕಲ್ ಪ್ರಾಬ್ಲಮ್ಸ್ ನಡೀತಿದೆ. ಸೊ ನಿಮ್ಮನ್ನ ಆ ಅನ್ಎಥಿಕಲ್ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ. ಸೊ ಅವರು ನಿಮ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ. ಓಕೆನಾ? ಅದು ನಿಮಗ್ ಗೊತ್ತಿಲ್ಲ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ತುಂಬಾ ಸೀಕ್ರೆಟ್ಸ್ ಇಟ್ಟಿದ್ದಾರೆ. ನಿಮ್ಗೆ ಏನು ಅವ್ರು ಹೇಳ್ತಾ ಇಲ್ಲ ಅವ್ರ ಲೈಫ್ ಅಲ್ಲಿ ಏನೇನ್ ನಡೀತಿದೆ ಅಂತ. ನೋ ಕಾಂಟ್ಯಾಕ್ಟ್ ಅಲ್ಲೇ ತುಂಬಾ ಇದ್ದೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಬಟ್ ತುಂಬಾ ಸೀಕ್ರೆಟ್ಸ್ ಇದೆ, ಹಿಡನ್ ಸೀಕ್ರೆಟ್ಸ್ ಹೇಳಿಲ್ಲ ಅವ್ರು. ತುಂಬಾ ಭಯದಲ್ಲಿದ್ದಾರೆ ನಿಮ್ ವ್ಯಕ್ತಿ. ಏನೋ ಪ್ರಾಬ್ಲಮ್ ಇದೆ ಅವ್ರ ಲೈಫಲ್ಲಿ. ಡಿಪ್ರೆಷನ್, ಭಯ, ಆಂಗ್ಸೈಟಿ. ನೈನ್ ಆಫ್ ಪೆಂಟಕಲ್ಸ್, ಲವರ್ಸ್, ನೈನ್ ಆಫ್ ವಾಂಡ್ಸ್, ಸಿಕ್ಸ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ಪೆಂಟಕಲ್ಸ್. ದುಡ್ಡು ಕಾಸಿನ ವ್ಯವಹಾರದಲ್ಲೇ ಪ್ರಾಬ್ಲಮೆಟಿಕ್ ಅಂತ ನಂಗೆ ಕಾಣಿಸ್ತಿದೆ. ಯಾಕಂದ್ರೆ ಪೆಂಟಕಲ್ಸ್ ಎನರ್ಜಿ ನೋಡಿ, ಅವ್ರು ಕೊಟ್ಟಿದ್ದಾರೆ ಯಾರಿಗೋ, ಅದ್ ರಿಟರ್ನ್ ಆಗಿಲ್ಲ. ನಿಮ್ಗೂ ಅದಕ್ಕೆಲ್ಲ ಇನ್ವಾಲ್ವ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಪೆಂಟಕಲ್ಸ್ ಎನರ್ಜಿ ಜಾಸ್ತಿ ಬಂದಿದೆ. ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್. ಲವರ್ಸ್ ಕಾರ್ಡ್ ಬಂದಿದೆ. ಲವರ್ಸ್ ಕಾರ್ಡ್ ಸುಮ್ನೆ ಬರಲ್ಲ, ಪ್ರೀತಿ ಇದ್ರೆ ಮಾತ್ರ ಬರೋದು, ಸುಮ್ನೆ ಬರಲ್ಲ ಲವರ್ಸ್ ಕಾರ್ಡ್. ಸೊ ಅವ್ರು ನಿಮ್ನ ತುಂಬಾ 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 ಪ್ರೀತಿ ಮಾಡ್ತಾರೆ. ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಫಿಸಿಕಲಿ ನಿಮ್ ಕಡೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ನಿಮ್ನ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ನಿಮ್ ಹೇರ್ಸ್ ತುಂಬಾ ಅವ್ರಿಗೆ ಇಷ್ಟ ಆಗುತ್ತೆ. ಅಂಡ್
ನಿಮ್ ನೆಕ್ ಲೈನ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಗೈಸ್. ನಿಮ್ ಕತ್ತು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಗೊತ್ತಿಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ. ಹ್ಮ್ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ನಿಮ್ ಬ್ರೀತ್ ಅವರು ಫೀಲ್ ಮಾಡ್ಬೇಕು, ನಿಮ್ ಉಸಿರಾಟ ಅವ್ರು ಫೀಲ್ ಮಾಡ್ಬೇಕು, ಅಷ್ಟು ಮಿಸ್ ಮಾಡ್ಕೊತಾ ಇದಾರೆ ಗೈಸ್. ಓಕೆನಾ. ಇಂಥ ಸಿಚುವೇಶನ್ ಅಲ್ಲಿ ಇದ್ರೂನು ಅವ್ರಿಗೆ ಸಂತೋಷ ಅಥವಾ ನೆಮ್ಮದಿ ಏನಾದ್ರೂ ಕೊಡ್ತಿದೆ ಅಂದ್ರೆ ಅದ್ ನಿಮ್ಮ ನೆನಪುಗಳು ಮಾತ್ರ. ಓಕೆನಾ. ನೀವ್ ಜೊತೆಲಿಲ್ಲ, ಸೊ ಅವ್ರು ಅಷ್ಟೊಂದ್ ಮಿಸ್ ಮಾಡ್ಕೊತಾ ಇದಾರೆ. 9 ಆಫ್ ಪೆಂಟಕಲ್ಸ್. ನೀವು ಬಂದ್ರೆ ಅವ್ರ ಲೈಫಲ್ಲಿ ಖುಷಿ ಸಿಗುತ್ತೆ, ನೀವು ಬಂದ್ರೆ ಎಲ್ಲಾ ಸಿಗುತ್ತೆ. ಅವ್ರ ಲೈಫಲ್ಲಿ ನೀವ್ ಒಬ್ರೇ ಮಿಸ್ಸಿಂಗು, ನೀವ್ ಒಬ್ರು ಬಂದ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ಥಿಂಕ್ ಮಾಡ್ತಾರೆ. ನೀವು ಬಂದ್ರೆ ಅವ್ರ ಲೈಫಲ್ಲಿ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ಬರುತ್ತೆ ಅಂತ ಅವ್ರಿಗೆ ಅನ್ನಿಸ್ತಿದೆ. ಯಾಕಂದ್ರೆ ನಿಮ್ ನೇಚರ್ ಹಂಗಿದೆ, ನಿಮ್ ಆರಾ ಹಂಗಿದೆ. ನಿಮ್ ಆರಾ ಹೆಂಗಿದೆ ಅಂದ್ರೆ ಗೈಸ್, ಒಂಥರ ಪೀಸ್ ಲವರ್ ಅನ್ಸುತ್ತೆ. ನೀವು ಜಗಳ ಅವೆಲ್ಲ ಜಾಸ್ತಿ ಆಡಲ್ಲ ಅನ್ಸುತ್ತೆ. ಹ್ಮ್. ನಿಮ್ಮ ಆರ ಮಾತಾಡುತ್ತೆ. ನೀವು ಮಾತಾಡದೆ ಹೋದ್ರುನು ಅವ್ರಿಗೆ ನೆಮ್ಮದಿ ಕೊಡುತ್ತೆ, ಶಾಂತಿ ಕೊಡುತ್ತೆ, ಖುಷಿ ಕೊಡುತ್ತೆ. ಸೊ ನಿಮ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಓಕೆನಾ. ತುಂಬಾ. ನೋಡಿ, ವೈಟ್ ಪಿಜನ್ ಬಂದಿದೆ, ಅದಕ್ಕೆ ನಾನು ಹೇಳಿದ್ದು ಶಾಂತಿ. ಅವ್ರ ಲೈಫಲ್ಲಿ ಒಂದ್ ಶಾಂತಿ ನೆಮ್ಮದಿ. ಗೈಸ್, ಲೈಫಲ್ಲಿ ಎಲ್ಲಾ ಇರ್ಬೋದು ಎಲ್ಲಾರ್ಗು, ಆದ್ರೆ ನೆಮ್ಮದಿ ಒಂದಿಲ್ಲ ಅಂದಾಗ ನೀವ್ ಎಲ್ಲಾನು ಅನ್ಭವ್ಸಕ್ಕೆ ಆಗಲ್ಲ ಅಲ್ವಾ. ಅದೇ ತರ ಅವ್ರ ಲೈಫಲ್ಲಿ ಏನೇ ಎಷ್ಟೇ ಪ್ರಾಬ್ಲಮ್ಸ್ ನಡೀತಿರ್ಲಿ, ಏನೇ ಇರ್ಲಿ, ನೀವು ಒಬ್ರು ಮಿಸ್ಸಿಂಗು. ನೀವಿದ್ರೆ ಆ ಪ್ರಾಬ್ಲಮ್ಸ್ನೆಲ್ಲ ನಾನು ಆರಾಮಾಗಿ ಫೇಸ್ ಮಾಡ್ತೀನಿ. ಈಗ ಕಾಮ್ ಮೈಂಡ್ ಅಲ್ಲಿ ನಾವ್ ಯೋಚನೆ ಮಾಡೋದೇ ಬೇರೆ, ಡಿಪ್ರೆಸ್ಡ್ ಅಥವಾ ಆಂಗ್ಸೈಟಿಲಿ ಯೋಚನೆ ಮಾಡೋದೇ ಬೇರೆ. ಓಕೆನಾ. ಅವ್ರ ಲೈಫಲ್ಲಿ ಅವ್ರ ಸುತ್ತ ಯಾವ ಜನ ಇದಾರೆ, ಅವ್ರ ಕಡೆಯಿಂದ ಅವ್ರಿಗೆ ನೆಮ್ಮದಿ ಅಂತೂ ಸಿಗ್ತಿಲ್ಲ. ಬರೀ ಪ್ರಾಬ್ಲಮ್, ಹಾರ್ಟ್ ಬ್ರೇಕ್, ಅವ್ರು ಯಾರನ್ನ ನಂಬಿದ್ದಾರೆ ಅವ್ರ ಕಡೆಯಿಂದ ಮೋಸ. ನೀವು ಒಬ್ರೇ ಪರ್ಸನ್ ಅವ್ರ ಲೈಫಲ್ಲಿ. ಓಕೆನಾ. ಅವ್ರಿಗೆ ಶಾಂತಿ ನೆಮ್ಮದಿ ಕೊಡೋ ಅಂತ ಪರ್ಸನ್. ನಿಮ್ಮನ್ ತುಂಬಾ ಮಿಸ್ ಮಾಡ್ಕೊತಿದಾರೆ ಕರೆಂಟ್. ನೋಡಿ, ಅವ್ರ ಬೌಂಡ್ರೀಸ್ ಹಾಕೊಂಡಿದಾರೆ, ನಿಮ್ನ ದೂರದಿಂದ ನೋಡ್ತಿದ್ದಾರೆ. ನಿಮಗ್ ಪ್ರಾಬ್ಲಮ್ ಆಗಬಹುದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರ ಬೌಂಡ್ರೀಸ್ ಹಾಕೊಂಡ್ ಕಾಯ್ತಾ ಇದಾರೆ. ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇದಾರೆ, ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ, ನೋಡ್ತಾ ಇದಾರೆ. ನಿಮಗ್ ಗೊತ್ತಿಲ್ದಂಗೆ ನಿಮ್ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರ್ಬೋದು, ಅಕೌಂಟ್ಸ್ ಚೆಕ್ ಮಾಡ್ತಿರ್ಬೋದು, ದೂರದಿಂದ ನಿಮ್ನ ಅಬ್ಸರ್ವ್ ಮಾಡ್ತಿರ್ಬೋದು. ನಿಮಗ್ ಗೊತ್ತಿಲ್ಲ ಆದ್ರೆ ಅವ್ರು ನೋಡ್ತಾ ಇದಾರೆ ನಿಮ್ನ. ಓಕೆನಾ. ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಕೋತಿದ್ದಾರೆ. ಯಾವಾಗ್ಲೂ ನೀವೇ ಕೊಟ್ಟಿದ್ದೀರಾ, ಅವರು ಈ ರಿಲೇಶನ್ಶಿಪ್ ಎಫರ್ಟ್ ಹಾಕ್ಬೇಕು. ಈಕ್ವಲ್ ಆಗಿ ನೀವ್ ಎಷ್ಟ್ ಪ್ರೀತಿ ಕೊಡ್ತೀರೋ ಅವರು ಅಷ್ಟ್ ಪ್ರೀತಿ ಕೊಡ್ಬೇಕು. ನೀವ್ ಎಷ್ಟ್ ಎಫರ್ಟ್ ಹಾಕ್ಬೇಕು ಅನ್ಕೊಂಡಿದಿರೋ ಅವರು ಅಷ್ಟೇ ಎಫರ್ಟ್ ಹಾಕ್ಬೇಕು. ಮತ್ತೆ ಏನಾದ್ರೂ ಕೊಡ್ಬೇಕು. ಆ ನಿಮ್ಗೂ ಹೆಲ್ಪ್ ಮಾಡ್ಬೇಕು. ನಿಮ್ ಲೈಫ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಸ್ಟ್ರಗಲ್ಸ್ ಇದ್ರೆ, ಇನ್ಮೇಲೆ ನಿಮ್ಗೂ ಹೆಲ್ಪ್ ಮಾಡ್ಬೇಕು. ನಿಮ್ ಕಷ್ಟನ ಅವ್ರ ಕಷ್ಟ ಅನ್ಕೋಬೇಕು. ಆತರ ಎಲ್ಲ ತುಂಬಾ ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಓಕೆನಾ. ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಗೈಸ್. ನಿಮ್ಗೆ ಗೊತ್ತಿಲ್ಲ ಅದು, ಬಟ್ ನೀವು ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಅವ್ರ ಲೈಫಲ್ಲಿ. ನೋಡಿ, ಅವ್ರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ನ, ಯೂನಿವರ್ಸ್ ಇಂದ ಕೇಳ್ಕೊತಾ ಇದಾರೆ, ನೀವು ನನ್ ಲೈಫಲ್ಲಿ ಬಂದ್ಬೇಡಪ್ಪ ಅಂತ. ಹಿಂದಿನ ಕಾಲದಲ್ಲಿ ಈ ತರ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಾಸ್ ಮಾಡ್ತಿದ್ರು ಗೊತ್ತಾ. ಆತರ ಹಿ ಇಸ್ ಮ್ಯಾನಿಫೆಸ್ಟಿಂಗ್. ಲಿಟ್ರಲಿ ದೇ ಆರ್ ಆಸ್ಕಿಂಗ್ ಫ್ರಮ್ ಯೂನಿವರ್ಸ್ ಇಂದ ಕೇಳ್ತಾ ಇದಾರೆ ನಿಮ್ನ. ಓಕೆನಾ. ಯಾರಾದ್ರೂ ಕ್ಯಾಟ್ ಲವರ್ಸ್ ಇರ್ಬೋದಾ ನನ್ ರೀಡಿಂಗ್ಸ್ ಅಲ್ಲಿ? ನನ್ಗೆ ಕ್ಯಾಟ್ ಪದೇ ಪದೇ ಬರ್ತಾ ಇದೆ. ಸೊ ಕ್ಯಾಟ್ ಲವರ್ಸ್ ಇದ್ದೀರಾ ಅಂತ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. 5 2% ನನ್ನ ವಿವರ್ಸ್ ಕಡೆ. ನೀವ್ ಅವ್ರ ಮಗುವಿನ ತಾಯಿ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ, ಅಥವಾ ತಂದೆ ಆಗ್ಬೇಕು ಅಂತ ಮೇಲಿದ್ರೆ. ಸಾರಿ, ನನ್ ಜಾಸ್ತಿ ಆ ಲೇಡೀಸ್ದು ಮಾತಾಡ್ತೀನಿ, ಬಿಕಾಸ್ ಐ ಆಮ್ ಎ ಲೇಡಿ. ಬಟ್ ನೀವ್ ಅದನ್ನ ಎನರ್ಜಿಸ್ ಅಂತ ತಗೊಳ್ಳಿ. ಇನ್ ಕೇಸ್ ನಾನು ತಾಯಿ ಆಗ್ಬೇಕು ಅನ್ಕೊಂಡಿದ್ರೆ ನೀವು ದಯವಿಟ್ಟು ಅದನ್ನ ಕನ್ಫ್ಯೂಷನ್ ಬೇಡ. ನೀವು ನಿಮ್ಮ ಲೈಫ್ಗೆ ನೀವು ಜೆಂಟ್ಸ್ ಆಗಿದ್ರೆ ನೀವು ತಂದೆ ಆಗೋ ತರ ಅಂತ ಫೀಲ್ ಮಾಡಿ. ಓಕೆನಾ.
ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದಾರೆ, ಅವರ ಪ್ರೀತಿಯ ಕಪ್ನ ನಿಮಗ್ ಕೊಡ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ದಾರೆ, ತುಂಬಾ ಬೇಜಾರಲ್ಲಿದ್ದಾರೆ. ನೀವಿಲ್ಲ, ಅವ್ರ ಲೈಫಲ್ಲಿ ತುಂಬಾ ಚಾಯ್ಸಸ್ ಇದೆ, ನೀವಿಲ್ದೇ ಇದ್ರೆ ಅವ್ರ ಲೈಫೇ ಇಲ್ಲ ಅನ್ನೋ ತರ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ಅವ್ರದ್ ಏನೇನಿದೆ ಅವ್ರ ಲೈಫಲ್ಲಿ ಇಷ್ಟು ದಿನ ಏನ್ ಇತ್ತು ಆ ಸಿಚುವೇಶನ್ ಎಲ್ಲ ಬಿಟ್ಟು ನಿಮ್ ಕಡೆ ಬಂದ್ಬಿಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ಓಕೆನಾ? ಅವ್ರ ಲೈಫಲ್ಲಿ ತುಂಬಾ ಸ್ಟ್ರಗಲ್ ನಡೀತಿದೆ. ಆ ಬೋಟ್ ಸುತ್ತ ಹೆಂಗೆ ಅಲೆಗಳು ಆರ್ತಾ ಇದೆ, ನಿಮ್ ಕಡೆ ಬಂದ್ಬಿಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸ್ತಿದೆ. ಆ ಅವ್ರ ಲೈಫಲ್ಲಿ ಯಾರೋ ಅವ್ರಿಗೆ ಹೇಳ್ತಾ ಇದಾರೆ, ನೀವ್ ಅವ್ರ ಕಡೆ ಹೋಗಿ ನೀವು ಖುಷಿಯಾಗಿರ್ತೀರಾ, ನೀವು ಚೆನ್ನಾಗಿರ್ತೀರಾ ಅಂತ ಯಾರೋ ಹೇಳ್ತಾ ಇದಾರೆ. ಅವ್ರ ಹೆಲ್ಪ್ ತಗೊಂಡು ನಿಮ್ ಕಡೆ ಬರ್ಬೇಕು ಅಂತ ಅವ್ರಿಗೆ ಮನ್ಸ್ ಆಗ್ತಿದೆ. ಯಾರೋ ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾರೋ ಗೊತ್ತಿಲ್ಲ, ಅವ್ರಿಗೆ ಹೇಳ್ತಾ ಇದಾರೆ ನೀವು ಅವ್ರ ಲೈಫಲ್ಲಿ ಬಂದ್ರೆ ಚೆನ್ನಾಗಿರ್ತೀರಾ, ಹೋಗಿ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾ ಇದಾರೆ. ಓಕೆನಾ? ಒಂದ್ 3 ಜನ ಕಾಣಿಸ್ತಿದಾರೆ ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಸ್ತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ನಿಮ್ ಕಡೆ ಹೊರಡ್ತೀನಿ ನಾನೇ, ನಿಮ್ಗೆ ಎಲ್ಲಾನು ಪ್ರೊವೈಡ್ ಮಾಡ್ಬೇಕು, ನಿಮ್ ಲೈಫ್ ಅಲ್ಲಿ ಎಲ್ಲಾ ಕೊಡ್ಬೇಕು ಅನ್ನೋದು ಅವ್ರಿಗೆ ಜಾಸ್ತಿ ಇದೆ. ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡಿದ್ರೆ, ನೈಟ್ ಎನರ್ಜಿ ಇರೋದ್ರಿಂದ ಇನ್ನು ಆಕ್ಷನ್ ತಗೊಂಡಿಲ್ಲ, ತಗೋಬೇಕು, ನಿಮ್ ಕಡೆ ಬರ್ಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಮೆಸೇಜಸ್ ಕೊಡಿ 5 to ಪರ್ಸನ್ ಕಡೆಯಿಂದ ಪ್ಲೀಸ್. ಐ ಆಮ್ ದ ಮ್ಯಾನ್. ಅವರ ಲೈಫಲ್ಲಿ ಅವರ ನಿಮ್ಮ ಲೈಫಲ್ಲಿ ಅವರು ಮಾತ್ರ ನಿಮ್ಮ ವ್ಯಕ್ತಿ ಅಂತ ಅವ್ರು ಫೀಲ್ ಮಾಡ್ತಾರೆ. ಅವರೇ ನಿಮ್ಮ ವ್ಯಕ್ತಿ ಅಂತ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಓಕೆನಾ? ನಿಮಗೆ ಐ ವಾಸ್ ಹರ್ಟ್ ಬೈ ಯು. ಓಕೆ, ನಿಮ್ ಕಡೆಯಿಂದನೂ ಮುಂಚೆ ಹರ್ಟ್ ಆಗಿರ್ಬೋದು, ಗೊತ್ತಿಲ್ಲ, ಬಟ್ ಹರ್ಟ್ ಆಗಿದೆ ಅವರಿಗೆ. ಯಾಕೆ ಅಂತ ಗೊತ್ತಿಲ್ಲ. ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ಬಂದಿರುತ್ತಲ್ವಾ, ವಿಲ್ ಯು ಲೀವ್ ಮಿ ಲೈಕ್ ದ ಅದರ್ಸ್. ಅವ್ರು ಆಲ್ರೆಡಿ ಬೇರೆಯವ್ರ ಕಡೆಯಿಂದ ತುಂಬಾ ಮೋಸ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರ ಎನರ್ಜಿ ಏನ್ ಅನ್ಸುತ್ತೆ ಅಂದ್ರೆ, ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋದು ಅನ್ನಿಸ್ತಿದೆ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಅವ್ರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಗೈಸ್, ಕಷ್ಟ ಆಗುತ್ತೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ. ದೇ ಹ್ಯಾವ್ ಹರ್ಟ್ ಮೀ. ನೋಡಿ, ದೇ ಹ್ಯಾವ್ ಹರ್ಟ್ ಮೀ. ನಾನ್ ಫಸ್ಟ್ ಇಂದ ಏನ್ ಹೇಳ್ದೆ ಗೈಸ್, ಏನ್ ಹೇಳ್ದೆ ಹೇಳಿ? ಅವ್ರಿಗೆ ಥರ್ಡ್ ಪಾರ್ಟಿ ಕಡೆಯಿಂದನೋ ಅವ್ರ ನಂಬಿದವ್ರ ಕಡೆಯಿಂದನೋ ಹರ್ಟ್ ಆಗಿದೆ ಅಂತ ಹೇಳ್ದೆ ತಾನೆ. ಅದು ರಿಪಿಟೇಷನ್ ಗೈಸ್. ಕ್ಲೈಮ್ ಮಾಡಿ, ಡಬಲ್ ಕನ್ಫರ್ಮೇಶನ್. ನಿಮ್ಗೆ ನನ್ನ ಮೆಸೇಜ್ ಕ್ಲೈಮ್ ಮಾಡ್ಬೇಕು ಅಂತ ಅನ್ಸಿದ್ರೆ 392 ಬರ್ದು ಯೂನಿವರ್ಸ್ಗೆ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ. ಓಕೆನಾ? ಅವ್ರು ತುಂಬಾ ಹರ್ಟ್ ಮಾಡಿದ್ದಾರೆ ಗೈಸ್ ನಿಮ್ ವ್ಯಕ್ತಿಗೆ. ಅದನ್ನ ಅವ್ರು ಕ್ಲಾರಿಟಿ ಕೊಡ್ತಿದ್ದಾರೆ, ನಿಮ್ಗೆಲ್ಲಾ ಹೇಳ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಆದ್ರೆ ಅವ್ರು ಅದನ್ನೆಲ್ಲ ಮುಚ್ಚಿಟ್ಟಿದ್ದಾರೆ, ಹೈಡ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಇವ್ರಿಗೆ ತುಂಬಾ ಹರ್ಟ್ ಆಗಿದೆ. ಓಕೆನಾ? ಅದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ 5 to ಪರ್ಸನ್ ಕಡೆಯಿಂದ. ಸಪರೇಷನ್. ತುಂಬಾ ಜನ ಸಪರೇಷನ್ ಅಲ್ಲಿ ಇದ್ರ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಅದು ಅವ್ರಿಗೆ ಕಹಿ ಅನುಭವ ತಂದ್ಕೊಡ್ತಾ ಇದೆ. ನಿಮ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ, ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಈ ಕನೆಕ್ಷನ್ ಅಲ್ಲಿ ಅವ್ರಿಗೆ ಫ್ಯೂಚರ್ ಕಾಣಿಸ್ತಾ ಇಲ್ಲ. ಅನ್ಸರ್ಟನ್ ಏನ್ ಆಗ್ಬೋದು ಅನ್ನೋದು ಅವ್ರಿಗೆ ಯೋಚನೆ ಆಗಿದೆ. ಅವ್ರನ್ನ ಅವರು ಹೀಲ್ ಮಾಡ್ಕೋತಾ ಇದಾರೆ. ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಅಂತ ನಾನು ಆಗ್ಲೇ ಹೇಳ್ದೆ. ಡಬಲ್ ಕನ್ಫರ್ಮೇಶನ್. ಥರ್ಡ್ ಪಾರ್ಟಿ ಕಡೆಯಿಂದ ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ ಹಾರ್ಟ್ ಬ್ರೇಕ್ ಆಗಿದೆ. ಟಾಕ್ಸಿಸಿಟಿ, ಅವ್ರ ಲೈಫ್ ತುಂಬಾ ಟಾಕ್ಸಿಕ್ ಆಗಿದೆ. ಅವರು ಸುಮಾರು ಜನ ಅಬ್ಯೂಸಿವ್ ಅಂದ್ರೆ ಪ್ರಾಬ್ಲಮೆಟಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ಸುತ್ತೆ. ತುಂಬಾ ಹರ್ಟ್ ಆಗಿದೆ ಅದ್ರಿಂದ. ಓಕೆನಾ? ನೀವು ಅಂದ್ರೆ ಅವ್ರಿಗೆ ಅಡಿಕ್ಷನ್. ಆ ರಿಲೇಶನ್ಶಿಪ್ ಇಂದ ನಿಮ್ ಕಡೆ ಬಂದ್ಬಿಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಸಪ್ರೇಷನ್ ಅವ್ರಿಗೆ ಆಗ್ತಾ ಇಲ್ಲ ತಡ್ಕೊಳಕ್ಕೆ. ಅಂಡ್ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಇದೆ ಅವ್ರಿಗೆ ನಿಮ್ ಕಡೆ. ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನೀವು ಅವ್ರ ಲೈಫ್ ಅಲ್ಲಿ ಬಂದಿರೋದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದಾರೆ. ನೀವ್ ಒಂಥರ ವರ ಇದ್ದಂಗೆ, ಅವ್ರ ಲೈಫ್ ಅಲ್ಲಿ ಬ್ಲೆಸ್ಸಿಂಗ್ಸ್ ಇದ್ದಂಗೆ ಅಂತ ಫೀಲ್ ಮಾಡ್ತಿದ್ದಾರೆ. ಅವ್ರ ಲೈಫ್ ಅಲ್ಲಿ ತುಂಬಾ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ, ಸತ್ಯ ಗೊತ್ತಾಗಿದೆ. ಓಕೆನಾ? ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಂಡು ನಿಮ್ನು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಮಾಡ್ತಿದ್ದಾರೆ. ಓಕೆನಾ? ನಿಮ್ನ ಕಾಪಾಡ್ಕೋಬೇಕು ಅನ್ನೋದೇ ಅವರ ಮೇನ್
ಅಜೆಂಡಾ ಅಥವಾ ಅವ್ರ ಗೋಲ್. ಅವ್ರು ತುಂಬಾ ಲೈಫಲ್ಲಿ ಕಲಿತಾ ಇದ್ದಾರೆ, ಅವ್ರ ಲೈಫ್ ತುಂಬಾ ಚೇಂಜ್ ಆಗ್ತಿದೆ. ನಿಮ್ ಜೊತೆ ಯೂನಿಯನ್ ಬೇಕು, ಅವ್ರಿಗೆ ಹೊಸ ಫೇಸ್ ಶುರು ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಕರೆಂಟ್ಲಿ. ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ ಪೈಲ್ಟು. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಟೆನ್ ಆಫ್ ಸ್ವೋರ್ಡ್ಸ್. ಅವ್ರನ್ನ ಬ್ಯಾಕ್ ಬೈಟ್ ತುಂಬಾ ಜನ ಮಾಡಿದ್ದಾರೆ, ತುಂಬಾ ಚುಚ್ಚಿ ನೋಡಿ ಅವ್ರು ಹೆಂಗ್ ಮಲ್ಗೋಗಿದ್ದಾರೆ. ಲೈಫ್ ಅಲ್ಲಿ ಅವ್ರು ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಸಾಕಪ್ಪ ಸಾಕು ಇವ್ರಗಳ ಸವಾಸ ಅಂತ. ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ ಸವಾಸ ಸಾಕು ಅಂತ, ಅಥವಾ ಅವ್ರ ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲ್ ಅಥವಾ ಜಾಬ್ ಅಲ್ಲಿ ಇದ್ರೆ ಅವ್ರ ಸವಾಸ ಸಾಕು ಅಂತ ಅನ್ಸ್ಬಿಟ್ಟಿದೆ. ಅಷ್ಟು ಅವ್ರು ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಸಾಕು, ಇನ್ನವ್ರಿಗೆ ಫೈಟ್ ಮಾಡಕ್ ಶಕ್ತಿ ಇಲ್ಲ ಆ ರಿಲೇಶನ್ಶಿಪ್ ಅಲ್ಲಿ. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಓಕೆನಾ? ಅಲ್ಲ, ಅವ್ರನ್ನ ಹರ್ಟ್ ಮಾಡಿ ಅವ್ರ ನೋಡ್ಕೊಂಡ್ ನಿಂತಿದ್ದಾರೆ. ಅವ್ರಿಗೆ ಯಾರು ಹರ್ಟ್ ಮಾಡಿದ್ರು ನೋಡಿ ಅವ್ರು ನೋಡ್ತಾ ಇದಾರೆ. ಅವ್ರ ಇಷ್ಟ ಹರ್ಟ್ ಆದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಥವಾ ಅವ್ರಿಗೆ ಸಮಾಧಾನ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಅವ್ರು ಅಬ್ಸರ್ವ್ ನೋಡ್ತಾ ಇದಾರೆ ಅಷ್ಟೇ, ಅವ್ರಿಗೇನು ಹೆಲ್ಪ್ ಮಾಡ್ತಾ ಇಲ್ಲ. ಓಕೆನಾ? ಅಷ್ಟು ಹರ್ಟ್ ಆಗಿದ್ರು ತುಂಬಾ ಬೇಜಾರಾಗಿದ್ದಾರೆ, ತುಂಬಾ ಲೋನ್ಲಿ ಆಗಿದ್ದಾರೆ. ಅವ್ರ ಸುತ್ತ ಯಾರೇ ಇದ್ರು ಅವ್ರು ಒಂಟಿ ಅಂತ ಫೀಲ್ ಮಾಡ್ತಾರೆ. ಬೆಳ್ಕ್ ಕುಡ್ಕೊಂಡ್ ಬರ್ತಿದ್ದಾರೆ. ಆ ಬೆಳ್ಕ್ ನೀವು ಮಾತ್ರ ಗೈಸ್ ಅವ್ರ ಲೈಫಲ್ಲಿ. ಓಕೆನಾ? ಫೈವ್ ಆಫ್ ಸಾರ್ಟ್ಸ್. ಏನೋ ಗಲಾಟೆ, ಏನೋ ಜಗಳಗಳು, ಏನೋ ಕ್ವಾರಲ್ಸ್ ತುಂಬಾ ನನಗ್ ಕಾಣಿಸ್ತಿದೆ. ಕಿತ್ತಾಟ ಅವೆಲ್ಲ ಕಾಣಿಸ್ತಿದೆ. ತುಂಬಾ ಜನ ಅವ್ರ ಲೈಫಲ್ಲಿ ಅವ್ರಿಗೆ ಹರ್ಟ್ ಮಾಡಿದ್ದಾರೆ. ಅವ್ರನ್ನೇ ಎಲ್ಲಾರು ಟಾರ್ಗೆಟ್ ಮಾಡಿದ್ದಾರೆ. ಅವ್ರ ಒಬ್ರೇ ಎಷ್ಟು ಅಂತ ಹೋರಾಡ್ತಾರೆ ನೋಡಿ. ಕಂಪ್ಲೀಟ್ಲಿ ಸರೆಂಡರ್ ಆಗಿದ್ದಾರೆ. ತುಂಬಾ ಅಟ್ಯಾಕ್ಸ್ ನಡೆದಿದೆ ನಿಮ್ ಪರ್ಸನ್ಗೆ. ಎಮೋಷನಲಿ ತುಂಬಾ ಅಟ್ಯಾಕ್ ಮಾಡಿದ್ದಾರೆ. ಅವ್ರು ನಮ್ದವ್ರೆಲ್ಲರಿಂದ ಮೋಸ ಆಗಿದ್ದಾರೆ. ಫೋರ್ ಆಫ್ ಕಪ್ಸ್. ಈಗ ನಿಮ್ನ ಮಿಸ್ ಮಾಡ್ಕೊತಿದಾರೆ ತುಂಬಾ. ಎಲ್ಲಾರ್ ಕಡೆಯಿಂದ ಹರ್ಟ್ ಆಯ್ತಲ್ಲ, ಕೊನೆಗೆ ಉಳ್ದಿರೋದ್ ನೀವು ಮಾತ್ರ ಅವ್ರ ಲೈಫ್ ಅಲ್ಲಿ. ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ. ಮತ್ತೆ ನಿಮ್ಮ ಕಪ್ನ ನಾನು ಆಗ್ಲೇ ಇಸ್ಕೋಬೇಕಿತ್ತು, ಎಂತ ತಪ್ಪು ಮಾಡ್ದೆ. ಮತ್ತೆ ನಿಮ್ನ ಯಾವ್ದೇ ಕಾರಣಕ್ಕೂ ಈ ರಿಲೇಶನ್ಶಿಪ್ ಅವ್ರ ಲೈಫ್ ಇಂದ ಕಳ್ಕೊಬಾರ್ದು. ನೀವ್ ಒಂಥರ ಏಂಜಲ್ ಇದ್ದಂಗೆ, ನೀವ್ ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ. ಅವ್ರ ಬೇಜಾರಾದಾಗೆಲ್ಲ ನೀವು ಹೆಲ್ಪ್ ಮಾಡಿದೀರಾ, ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತಿದ್ರಿ, ಎಲ್ಲಾ ಮಾಡಿದೀರಾ. ಓಕೆನಾ? ಅವ್ರು ಬೇಜಾರಿದ್ದಾಗ ಅಟ್ಲೀಸ್ಟ್ ನಿಮ್ದೊಂದ್ ಮೆಸೇಜ್ ನೋಡಿದ್ರೆ ಸಾಕು, ಅವ್ರು ಖುಷಿ ಆಗ್ತಾರೆ. ಆತರ ನಾನು ಆಗ್ಲೇ ಹೇಳ್ದಂಗ್ ನಿಮ್ ಆರ ಮಾತಾಡುತ್ತೆ. ಅಷ್ಟು ನಿಮ್ನ ಇಷ್ಟ ಪಡ್ತಾರೆ. ಬಟ್ ನಿಮ್ ಅವಾಗ ನೆಗ್ಲೆಕ್ಟ್ ಮಾಡಿದ್ರು ಅನ್ಸುತ್ತೆ, ಪ್ರೀತಿ ಇಲ್ದಂಗ್ ನಡ್ಕೊಂಡಿದ್ರು ಅನ್ಸುತ್ತೆ. ಬಟ್ ಈಗ ಯಾಕಪ್ಪ ಹಂಗ್ ನಡ್ಕೊಂಡೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಹತ್ರ ನಾನ್ ನಡ್ಕೋಬಾರ್ದಿತ್ತು ಅಂತ ಅನ್ಸಿದೆ. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದಾರೆ ನೋಡಿ. ಇಲ್ಲಿ ಎಷ್ಟು ಒಂಥರ ಪೊಸೆಸಿವ್, ಎಷ್ಟು ಕ್ಯೂರಿಯಾಸಿಟಿ, ಎಷ್ಟು ಅಬ್ಸರ್ವ್ ನಿಮ್ ಲೈಫ್ ಅಲ್ಲಿ ಏನ್ ನಡೀತಿದೆ, ಏನ್ ಮಾಡ್ತಿದ್ದೀರಾ, ನಿಮ್ನ ಕಳ್ಕೊಬಿಡ್ತೀನಾ, ನೀವ್ ಯಾರ ಜೊತೆ ಆದ್ರೂ ಬೇರೆಯವ್ರ ಜೊತೆ ಮಾತಾಡ್ತಿದ್ದೀರಾ, ಅದೇ ನಡೀತಿದೆ ಅವ್ರ ತಲೆಯಲ್ಲಿ. ಓಕೆನಾ? ಈ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಕಂಟ್ರೋಲ್ ಬೇಕು, ನೀವ್ ಅವ್ರ ಕಂಟ್ರೋಲ್ ಸಿಗ್ಬೇಕು ಅನ್ನೋದು ಅವ್ರದ್ದು ತುಂಬಾ ದೊಡ್ಡ ಆಸೆ ಆಗಿದೆ. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ನೋಡೋಣ ಗೈಸ್. ಫೈಲ್ 2 ನಿಮ್ಗೆ ಏನ್ ಗೈಡೆನ್ಸ್ ಇದೆ. ಬಿ ಯು. ನೀವಾಗಿರಿ ಗೈಸ್, ಚೇಂಜ್ ಆಗ್ಬೇಡಿ. ನೀವಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವಾಗಿ ಏನಿದ್ದೀರಾ ಅದು ನಿಮ್ ಪರ್ಸನ್ ನ ಇನ್ನೂ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಓಕೆನಾ? ನಿಮ್ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಕಮ್ ವಿ ವಿಲ್ ಗೋ ಫಾರ್ ಎ ಡೇಟ್. ನಿಮ್ ಜೊತೆ ಡೇಟ್ ಹೋಗ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್. ಆ ಯೂನಿವರ್ಸೇ ನಿಮ್ಮಿಬ್ರನ್ನ ಒಂದ್ ಮಾಡತ್ತೆ ಅಂತ ಅವ್ರು ಅನ್ಕೋತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ. ಐ ವಾಂಟ್ ಟು ಹ್ಯಾವ್ ಎ ಫ್ಯೂಚರ್ ವಿತ್ ಯು. ನಿಮ್ ಜೊತೆ ಫ್ಯೂಚರ್ ನೋಡ್ತಿದ್ದಾರೆ ಗೈಸ್. ಕ್ಲೈಮ್ ಮಾಡಿ, ಎನರ್ಜಿಸ್ ತುಂಬಾ ಚೆನ್ನಾಗಿದೆ. ಲವ್ ಇಸ್ ಇಂದ ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ಓಕೆನಾ? ವಿತ್ ಯು ಲವ್ ಫೀಲ್ ಸಾಫ್ಟ್ ಅಂಡ್ ಸೇಫ್. ನಿಮ್ ಜೊತೆ ಅವ್ರಿಗೆ ಸೇಫ್ ಅಂತ ಫೀಲ್ ಆಗುತ್ತೆ ಅಂಡ್ ಸಾಫ್ಟ್ ಅಂತ ಫೀಲ್ ಆಗುತ್ತೆ ಪ್ರೀತಿ. ಓಕೆನಾ? ಲವ್ ಗೈಡೆನ್ಸ್ ಏನಿದೆ ನೋಡ್ತೀನಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ. ಕರೆಂಟ್ಲಿ ಯೂನಿವರ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಲವ್ ಗೈಡೆನ್ಸ್ ಏನಿದೆ ಪ್ಲೀಸ್ ಏಂಜಲ್ಸ್. ಸೋಲ್ಮೇಟ್.
ಎಸ್, ಈ ಪರ್ಸನ್ ನಿಮ್ಗೆ ಸೋಲ್ಮೇಟ್, ಓಕೆನಾ? ಅದಕ್ಕೆ ನಿಮ್ಗೆ ಅಷ್ಟೊಂದ್ ಅವ್ರ ಎನರ್ಜಿ ಫೀಲ್ ಆಗ್ಬೋದು, ಅಷ್ಟೊಂದ್ ಬಿಡಕ್ ಆಗದೆ ಇರ್ಬೋದು. ಅವ್ರು ನಿಮ್ಗೆ ಎಷ್ಟೇ ಹರ್ಟ್ ಮಾಡಿದ್ರು, ನೀವ್ ಅವ್ರಿಗೆ ಹರ್ಟ್ ಸ್ವಲ್ಪ ಮಾಡಿದ್ರು, ಚಿಕ್ಕ ಪುಟ್ಟ ಜಗಳಾಗಿದ್ರು ನೀವ್ ಅವ್ರನ್ನ ಬಿಡಕ್ ಆಗ್ತಿಲ್ಲ. ಬಿಕಾಸ್ ಇದು ಸೇಕ್ರೆಡ್ ಕನೆಕ್ಷನ್, ಸೋಲ್ಮೇಟ್ ಕನೆಕ್ಷನ್ ಅಂತ ಯೂನಿವರ್ಸ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಕನೆಕ್ಷನ್ ಇಂದ ಆಚೆ ಬರಕ್ ಆಗ್ತಿಲ್ಲ ಗೈಸ್, ಓಕೆನಾ? ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಕರೆಂಟ್ಲಿ ನಿಮ್ ಪರ್ಸನ್ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಈ ಸಾಂಗ್ ನ ಪೂರ್ತಿ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಹೇ, ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಎಲ್ಲ ನನ್ ಫಸ್ಟ್ ಕಾರ್ಡೇ ತೋರಿಸ್ದೆ. ಥರ್ಡ್ ಪಾರ್ಟಿ ಸಿಚುವೇಶನ್, ಹಾರ್ಟ್ ಚುಚ್ಚಿರೋದು, ಮತ್ತೆ ಅವರು ಲ್ಯಾಂಟರ್ನ್ ಇಟ್ಕೊಂಡು ಹುಡ್ಕೊಂಡ್ ಬರ್ತಿದಾರೆ ಕತ್ಲಲ್ಲಿ, ಆ ಬೆಳಕು ನೀವೇ ಅಂತ ಹೇಳ್ದೆ. ಅದೇ ಕ್ಲಾರಿಟಿ ಗೈಸ್, ಪರ್ಫೆಕ್ಟ್ ಕ್ಲಾರಿಟಿ ಸಾಂಗ್ ಬಂದಿದೆ. ಈ ಸಾಂಗ್ ನ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ, ಓಕೆನಾ ಗೈಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಕಾಮೆಂಟ್, ಲೈಕ್, ಶೇರ್. ನಾನು ನಿಮ್ಮೆಲ್ಲಾ ಕಾಮೆಂಟ್ಸ್ ಓದ್ತೀನಿ. ಮತ್ತೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ವಾಟ್ಸಪ್ ಮಾಡಿ, ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಒಂದೇ ಜಗದ್ಗುರು.